ನಮಸ್ತೆ ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಒಂದು ಕ್ಲಾಸಲ್ಲಿ ಏನು ಕಲ್ತಿದ್ವಿ, ಈ ನಿರ್ದೇಶಾಂಕ ಗಣಿತದಲ್ಲಿ ದೂರದ ಸೂತ್ರವನ್ನು ಕಂಡುಹಿಡಿಯುವುದರ ಮುಖಾಂತರ. ಏನು ದೂರದ ಸೂತ್ರ ಮಕ್ಕಳೇ? d is equal to root of x2 minus x1 whole square plus y2 minus y1 whole square. ಅಂದರೆ ಯಾವುದೇ ಎರಡು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಾಗ ಅವನ್ನ ನಾವು a ಮತ್ತು b ಅಂತ ಇಟ್ಕೊಳ್ಬೇಕು, ಅಥವಾ x1 y1 ಅಂತ ಗುರುತು ಮಾಡ್ಕೊಳ್ತೀರಾ, ಮತ್ತು ಇನ್ನೊಂದು ಬಿಂದುವನ್ನ x2 y2 ಅಂತ ಇಟ್ಕೊಳ್ತೀರಾ. ಆ ಸೂತ್ರದಲ್ಲಿ ಆಯಾ ಅನುಕ್ರಮದ ಬೆಲೆಯನ್ನು ಆದೇಶ ಮಾಡೋದ್ರ ಮುಖಾಂತರ ಬೆಲೆಯನ್ನ ವಿವಿಧ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನ ನಾವು ಬಿಡಿಸಿದ್ದೀವಿ, ಕಲ್ತಿದ್ದೀರಾ ಮಕ್ಕಳೇ. ಇದರ ಜೊತೆಗೆ ಮಕ್ಕಳೇ ಆಮೇಲೆ ನಂತರ ಎರಡನೇ ಸೂತ್ರವಾಗಿ ಇನ್ನೊಂದು ಅದರ ರೂಪಾಂತರ ಮಾಡ್ಕೊಂಡಾಗ ಯಾವುದೇ ಎರಡು ನಿರ್ದೇಶಕ ಬಿಂದುಗಳು ಮೂಲ ಬಿಂದುವಿನ ಮುಖಾಂತರ ಹಾದು ಹೋದರೆ ಅವಾಗ ನಾವು ಮೂಲ ಬಿಂದು ಅಂದ್ರೆ ಏನು ಮಕ್ಕಳೇ? ಅಲ್ಲಿ x ಮತ್ತು y ಬೆಲೆ ನಿರ್ದೇಶಾಂಕ ಬಿಂದುಗಳ ಬೆಲೆ ಏನಾಗುತ್ತೆ? 0 0 ಆಗಿರುತ್ತಲ್ಲ. ಅದರಿಂದ ನಾವೇನ್ ಮಾಡ್ತೀವಿ, ಆ ಸೂತ್ರವನ್ನ d = ಸ್ಕ್ವೇರ್ ರೂಟ್ ಆಫ್ x² + y² ಅಂತ ಮಾಡ್ತೀವಿ. ಇದನ್ನ ತಿಳ್ಕೊಂಡಿದ್ರೆ ಮಕ್ಕಳೇ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಮುಂದಿನ ಹೆಚ್ಚುವರಿ ಆಗಿ ನಾವು ಇದರಲ್ಲಿ ಅನ್ವಯ ಸಮಸ್ಯೆಗಳನ್ನು ಕಲಿಬೇಕಾಗಿದೆ ಮಕ್ಕಳೇ. ಮುಖ್ಯವಾಗಿ ರೇಖಾಕೃತಿಗಳನ್ನ ಇದು ಯಾವ ರೇಖಾಕೃತಿ ಪರೀಕ್ಷೆ ಮಾಡಿ ನಿರ್ಧರಿಸಿ ಅಥವಾ ಇದು ಆಗುತ್ತಾ ಇಲ್ಲ ಅಂತ ಕೇಳ್ತಾರೆ. ಇದು ಚತುರ್ಭುಜ ಆಗುತ್ತಾ ಇಲ್ವೋ, ಅಥವಾ ಚೌಕ ಆಗುತ್ತಾ ಇಲ್ವೋ, ಹೌದಾ ಇಲ್ವೋ, ಅಥವಾ ಸಮಾನಾಂತರ ಚತುರ್ಭುಜ ಆಗುತ್ತಾ ಪರೀಕ್ಷೆ ಮಾಡಿ ಈ ನಿರ್ದೇಶಕ ಬಿಂದುಗಳಿಂದ ಅಂತ ಕೇಳ್ತಾರೆ. ನಂತರ ಸಮದ್ವಿಬಾಹುತ್ರಿಭುಜ ಆಗುತ್ತಾ ಇಲ್ಲ ಅಂತ ಕೇಳ್ತಾರೆ. ಅವಾಗ ನಾವು ಏನ್ ಮಾಡ್ಬೇಕಾಗುತ್ತೆ ಮಕ್ಕಳೇ? ಆ ಚತುರ್ಭುಜ ಅಂದ್ರೆ ಏನು, ತ್ರಿಭುಜದ ವಿಧಗಳು, ಸಮದ್ವಿಬಾಹು ತ್ರಿಭುಜ, ಸಮಬಾಹು ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜಗಳ ಬಗ್ಗೆ ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಇರಬೇಕಾಗುತ್ತೆ. ಚೌಕ ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರುತ್ತದೆ, ಆಯತ ಅಂದ್ರೆ ಎರಡು ಉದ್ದ ಮತ್ತು ಅಗಲಗಳು ಸಮನಾಗಿರುತ್ತದೆ. ಹಾಗೇನೆ ನಾವು ಸಮಾನಾಂತರ ಚತುರ್ಭುಜಕ್ಕೆ ಬಂದ್ರೆ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರ್ತವೆ, ಹೌದಲ್ವಾ? ಆಯತದಲ್ಲಿ ಅಷ್ಟೇ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರ್ತಾವಲ್ವಾ? ಹೀಗೆ ನಾವು ಬೆಲೆಗಳನ್ನು ಕಂಡುಹಿಡಿತಾ ಹೋಗ್ತೀವಿ. ಆಮೇಲೆ ಒಂದು ವಜ್ರಾಕೃತಿ ಹೌದಾ ಇಲ್ಲ ಅಂತ ಪರೀಕ್ಷೆ ಮಾಡಿದ್ವಿ. ವಜ್ರಾಕೃತಿ ಅಂದ್ರೆ ಏನ್ ಮಾಡ್ತೀವಿ ಮಕ್ಕಳೇ? ವಜ್ರಾಕೃತಿ ಹೇಗಿರುತ್ತೆ ನಿಮ್ಗೆ ಗೊತ್ತಿತ್ತು. ವಜ್ರಾಕೃತಿ ಹೀಗಿರುತ್ತೆ ತಾನೆ. ವಜ್ರಾಕೃತಿಯಲ್ಲಿ ನೀವು ಕೊಟ್ಟಿರ್ತಾರೆ ಎರಡು ಈ ಎ ಬಿ ಸಿ ಡಿ ಅಂತ ಒಂದು ವಜ್ರಾಕೃತಿ ಅಂದ್ರೆ ನಾವೇನ್ ಮಾಡೋದು? ಈ ಕೊಟ್ಟಿರ್ತಕ್ಕಂಥ 4 ಶೃಂಗಬಿಂದುಗಳಿಂದ ಈ ವಜ್ರಾಕೃತಿ ರಚನೆ ಆಗಿದೆ ಅಂತ ಪರೀಕ್ಷೆ ಮಾಡಬೇಕು. ಅಂದ್ರೆ ನಾವು ಎ ಬಿ ಸಿ ಮತ್ತು ಸಿ ಡಿ ಎಲ್ಲಾ ಬಾಹುಗಳ ದೂರವನ್ನ ಕಂಡುಹಿಡಿದಾಗ ಅದೆಲ್ಲವೂ ಸಮನಾಗಿರ್ಬೇಕಲ್ಲ ಮಕ್ಕಳೇ. ನಿಮ್ಗೆ ಗೊತ್ತಿದೆ ವಜ್ರಾಕೃತಿಯಲ್ಲಿ ಪ್ರತಿಯೊಂದು ಬಾಹುಗಳು ಸಮನಾಗಿರ್ತದೆ. ಅದು ಸಹ ಒಂದು ಚೌಕನೆ. ಆದರೆ ಕರ್ಣಗಳು ಮಾತ್ರ ಏನಿರ್ತವೆ? ಪರಸ್ಪರ ಲಂಬವಾಗಿ ಸಣಿಸ್ತವೆ. ಆಮೇಲೆ ಕರ್ಣಗಳು ಸಮನಾಗಿರ್ತವೆ ಅಂತ ಕೇಳಿದ್ರೆ ಕರ್ಣಗಳು ಸಮನಾಗಿರೋದಿಲ್ಲ. ಇಲ್ಲಿ ಪರಸ್ಪರ ಲಂಬವಾಗಿ ಮಾತ್ರ ಅಳವಡಿಸ್ತವೆ, ಆದರೆ ಕರ್ಣಗಳು ಪರಸ್ಪರ ಸಮನಾಗಿಲ್ಲ. ಈ ರೀತಿಯಾಗಿ ಸಾಧಿಸಬೇಕಾಗುತ್ತೆ ಮಕ್ಕಳೇ. ಆದ್ರಿಂದ ನಾವು ನಮ್ಮ ರೇಖಾಗಣಿತದಲ್ಲಿ ಮೂಲ ಆಕೃತಿಗಳ ಬಗ್ಗೆ ಕಲ್ತ್ಕೊಂಡಿರುವ ಸ್ವಲ್ಪ ಮಾಹಿತಿ ಪರಿಕಲ್ಪನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ಈ ನಿರ್ದೇಶಕ ರೇಖಾಗಣಿತದಲ್ಲಿ ಹಲವಾರು ಸಮಸ್ಯೆಗಳನ್ನ ನಾವು ಬಿಡಿಸಬಹುದು ಮಕ್ಕಳೇ, ಹೌದಲ್ವಾ? ಈಗ ಒಂದು ಬಿಂದುಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಏನು? ಎ ಬಿ ಸಿ ಡಿ 4 ಬಿಂದುಗಳನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟರೆ ಇಲ್ಲಿ 4 ಬಿಂದುಗಳು. ಈ ಲೆಕ್ಕ ನೋಡಿ, 6ನೇ ಲೆಕ್ಕ ಅಭ್ಯಾಸದಲ್ಲಿ ಮಾಡ್ತಕ್ಕಂಥ 6ನೇ ಲೆಕ್ಕ ನೋಡ್ತಾ ಇದ್ದೀವಿ ಮಕ್ಕಳೇ. ನೋಡಿ, ಆಮೇಲೆ 4ನೇ ಲೆಕ್ಕ ನಿಮ್ಗೆ ಹೇಳಿದ್ವಿ, ನಿನ್ನೆ ನಾನು ಹೇಳಿದ್ದೆ. ಏನಂತ ಮಕ್ಕಳೇ? ಸಮದ್ವಿಬಾಹು ತ್ರಿಭುಜವ ರಚಿಸಿ ಅಂತ ಏನ್ ಮಾಡ್ತೀರಿ? ಇಲ್ಲಿ ಎಲ್ಲಾ ಬಾಹುಗಳ ಎಲ್ಲಾ ಶೃಂಗಬಿಂದುಗಳನ್ನು ಬರ್ಕೊಳ್ತೀರಾ. ಎ ಬಿ ಅಳತೆಯನ್ನು ಕಂಡಿದ್ದೀರಿ, ಎ ಸಿ ಅನ್ನ ಕಂಡುಹಿಡ್ಕೊಳ್ತೀರಿ, ಬಿ ಸಿ ಅಳತೆಯನ್ನು ಕಂಡುಹಿಡ್ಕೊಳ್ತೀರಿ. ಅವಾಗ ಎ ಬಿ ಬಿ ಸಿ ಬರುತ್ತೆ, ಒಂದೇ ಅಳತೆ ಬರುತ್ತೆ. ಅದರಿಂದ ಅದು ಯಾವ ತ್ರಿಭುಜವಾಗಿದೆ? ತ್ರಿಭುಜದ ಎರಡು ಬಾಹುಗಳು ಮಾತ್ರ ಸಮನಾಗಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ನಾವು ನಿರ್ಧರಿಸ್ತೀವಿ. ಚೌಕ ಅಂದ್ರೆ ಮಕ್ಕಳೇ ಅಲ್ಲಿ ಸಹ 4 ಶೃಂಗಬಿಂದುಗಳನ್ನು ಕೊಟ್ಟಾಗ ಎ ಬಿ ಸಿ ಮತ್ತು ಎ ಬಿ ಅನ್ನು ಕಂಡಿದ್ದೀರಾ, ಬಿ ಬಿ ಅನ್ನು ಕಂಡಿದ್ದೀರಾ, ಎ ಸಿ ಅನ್ನು ಕಂಡಿದ್ದೀರಾ, ಸಿ ಡಿ ಉದ್ದವನ್ನು ಕಂಡಿದ್ದೀರಾ. ಈ 4 ಬಾಹುಗಳ ದೂರದ ಅಳತೆಗಳು ಸಮನಾಗಿದ್ದಾಗ ಅದು ಒಂದು ಚೌಕ ಆಗಿದೆ ಅಂತ ನಾವು ನಿರ್ಧರಿಸಬಹುದು ಮಕ್ಕಳೇ. ಇದನ್ನ 3 ಅಂಕದ ಪ್ರಶ್ನೆಗಳಾಗಿ ಕೇಳ್ತಾರೆ ಮಕ್ಕಳೇ. ನಂತರ ಇನ್ನೊಂದು 6ನೇ ಪ್ರಶ್ನೆ ಏನಿದೆ ಅಂದ್ರೆ 4 ಬಿಂದುಗಳು ಕೊಟ್ಟಿದ್ದಾರೆ. -1, -2, 1, 0, ಮತ್ತೊಂದು -1, 2, -3, 0. ಇವುಗಳು
ಯಾವ ಇವುಗಳು ಏನಾಗಿದೆ ಅಂತಂದ್ರೆ ಚತುರ್ಭುಜ ಯಾವ ವಿಧಾನ ಅಂತ ಕೇಳಿ ಅಂತ ಹೇಳಿದ್ರು ಮಕ್ಕಳೇ. ಚತುರ್ಭುಜ ಆಗುತ್ತದೆ ನಿರ್ಧರಿಸಿ ಅಂತ ಹೇಳ್ತಾರೆ. ಹೌದು, ಚತುರ್ಭುಜ ಆಗುತ್ತದೆ. ಹೇಗೆ ನಿರ್ಧರಿಸೋದು? ಇದು ಯಾವ ಚತುರ್ಭುಜ ಆಗುತ್ತೆ? ನಾನು ಎ ಬಿಂದು ಏನ್ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ -1 -2, ಹೌದಾ? ಎ ಬಿಂದು -1 -2 ಅಂತ ಬರ್ಕೊಳ್ತೀನಿ. ಬಿ ಬಿಂದುವನ್ನ ಏನ್ ಬರ್ಕೊಳ್ತೀನಿ? 1, 0. ನೆಕ್ಸ್ಟ್ ಸಿ ಬಿಂದು ನಾನು ಇಲ್ಲಿ ಬರ್ಕೊಳ್ತೀನಿ -1, 2. ನೆಕ್ಸ್ಟ್ ಡಿ ಬಿಂದುವನ್ನ -3, 0 ಅಂತ ಬರ್ಕೊಳ್ತೀನಿ ಮಕ್ಕಳೇ. ಹೀಗೆ ಬರ್ಕೊಂಡಾಗ ಪ್ರತಿಯೊಂದು ಬೆಲೆಗಳನ್ನ ಆದೇಶ ಮಾಡೋಣ. ಎ ಬಿ ಅನ್ನ ಕಂಡುಹಿಡಿತೀವಿ. ನೋಡಿ, ಎ ಬಿ ಅಂದ್ರೆ ಏನು ಮಕ್ಕಳೇ? ಎ ಬಿ ದೂರವನ್ನು ಕಂಡುಹಿಡಿಯೋದು ಅಂದ್ರೆ ಏನು? ನೋಡಿ, 1 ನೋಡಿ ಇಲ್ಲಿ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. 1 -1 ಅದೇನಾಗುತ್ತೆ? ಅವಾಗ ಏನಾಗುತ್ತೆ? 2 ಆಗುತ್ತೆ ಅಲ್ವಾ? ಮೈನಸ್ ಬ್ರಾಕೆಟ್ ಅನ್ನು ತೆಗೆದಾಗ ಆದೇಶ ಮಾಡ್ತೀರಾ, ಬೆಲೆಗಳನ್ನ ಆದೇಶ ಮಾಡ್ತೀರಾ. ನೋಡಿ, ಅದೇ ರೀತಿಯಾಗಿ y2 ಎಷ್ಟಿದೆ ಮಕ್ಕಳಿಗೆ? 0 ಇದೆ. y1 ಎಷ್ಟಿದೆ ಮಕ್ಕಳೇ? -2 ಇದೆ. -2 ಅನ್ನ ನಾವು ಸೂತ್ರದಲ್ಲಿ ಆಯಾ y1 ಅಲ್ಲಿ ಆದೇಶ ಮಾಡಿದ್ರೆ ಇದು +2 ಆಗುತ್ತೆ ಮಕ್ಕಳೇ ಅಲ್ವಾ? ಇಲ್ಲಿ -1 ಅಂದ್ರೆ ಮೈನಸ್ ಇಂದ ಮೈನಸ್ ಪ್ಲಸ್ ಆಗುತ್ತೆ. 1 + 1 2 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲೂ ಸಹ 0 + 2 ಅಂದ್ರೆ 2 ಹೋಲ್ ಸ್ಕ್ವೇರ್ ಅಂತಾನೆ. 2 2 4, 2 2 4, ಹೌದಾ? 4 + 4 ಎಷ್ಟಾಗುತ್ತೆ? 8, ಹೌದಾ? ಸ್ಕ್ವೇರ್ ರೂಟ್ ಆಫ್ 8 ಆದ್ರೆ ಅದಕ್ಕೆ ಬೆಲೆ ಏನು ಮಕ್ಕಳೇ? 4.2 2 ರೂಟ್ ಆಫ್ 2 ಆಗುತ್ತೆ. ಹೀಗೆ ಎ ಬಿ ಆಯ್ತು. ಎ ಬಿ ಆದ್ಮೇಲೆ ಬಿ ಸಿ ಅನ್ನು ಕಂಡುಹಿಡಿತೀರಾ. ಎ ಬಿ ಆದ್ಮೇಲೆ ಹೆಂಗ್ ಕಂಡುಹಿಡಿತೀರಿ? ನೆಕ್ಸ್ಟ್ ಬಿ ಡಿ ಅಥವಾ ನಾವು ಬಿ ಸಿ ಅನ್ನು ಕಂಡುಹಿಡಿಯೋಣ. ನೋಡಿ, ಯಾವ್ದಾದ್ರು ಕಂಡುಹಿಡಿ. ಎ ಬಿ ಆಯ್ತಾ? ಎ ಬಿ ಆಯ್ತಾ? ನೆಕ್ಸ್ಟ್ ಬಿ ಇಂದ ಡಿ ಗೆ ಉತ್ತರವನ್ನ ಕಂಡುಹಿಡಿಯೋಣ. ಬಿ ಇಂದ ಡಿ ಗೆ ನೋಡಿ -3 x2 x1, ಹೌದಾ? ಅದೇ ರೀತಿಯಾಗಿ 0 -0 ನೋಡಿ ಮಕ್ಕಳೇ, ಇಲ್ಲಿ ಇದು x1 ಆಗುತ್ತೆ, ಇದು x2 y2 ಆಗುತ್ತೆ. -3 -1 ಅವಾಗ -4 ಆಗುತ್ತಲ್ವಾ? ಅದೇ ರೀತಿಯಾಗಿ 0 ಗೆ 0 ಕಳೆದ್ರೆ ಏನಾಗುತ್ತೆ? 0 ಹೋಲ್ ಸ್ಕ್ವೇರ್ ಆಗುತ್ತೆ. ಅದು 0 ತಾನೆ. -4 ಹೋಲ್ ಸ್ಕ್ವೇರ್ ಅಂದ್ರೆ ಏನು ಮಕ್ಕಳೇ? 4 4 16 ತಾನೆ. 16 ಅಂದ್ರೆ ಅದು ವರ್ಗಮೂಲ ಎಷ್ಟು ಮಕ್ಕಳೇ? 4, ಹೌದಾ? ಹಾಗೇನೆ ನೆಕ್ಸ್ಟ್ ನೋಡಿ, ಅದೇ ರೀತಿಯಾಗಿ ಎ ಸಿ ಅನ್ನ ಕಂಡುಹಿಡಿಯಬೇಕು. ಎ ಸಿ ಅಂದ್ರೆ ನೋಡಿ -1 -1 ಅಂದ್ರೆ +1 ಆಗುತ್ತೆ ಮಕ್ಕಳೇ. ನೋಡಿ 1 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ 2 x2 2 ಇದೆ, x1 -2 ಇದೆ. ಕೂಡಿದಾಗ ಇಲ್ಲಿ ಚಿಹ್ನೆಗಳನ್ನ ಬಿಡಿಸಿದ್ರೆ +2 ಆಗುತ್ತೆ. 2 + 2 ಹೋಲ್ ಸ್ಕ್ವೇರ್ ಆಗುತ್ತೆ, ಹೌದಾ? 4 ಸ್ಕ್ವೇರ್ ಆಗುತ್ತೆ. ಅದ್ರ ಬೆಲೆ ಎಷ್ಟು ಮಕ್ಕಳೇ? 16 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 16 ಬೆಲೆ ಎಷ್ಟು ಮಕ್ಕಳೇ? 4. ನೋಡಿ, ಸಿ ಡಿ ಏನಿದೆ? ಇದು ಬೆಲೆ ಎ ಸಿ ಬೆಲೆ 4. ನೆಕ್ಸ್ಟ್ ಸಿ ಡಿ ಕಂಡುಹಿಡಿಬೇಕಾದ್ರೆ ಸಿ ಇಂದ ಡಿ -3 -1 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಕಂಡುಹಿಡಿಕೊಂಡು ಮತ್ತೆ 0 -2 ಆಗುತ್ತೆ, ಹೌದಾ? ಇದು -3 + 1 ಏನಾಗುತ್ತೆ ಮಕ್ಕಳೇ? -2 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ? 2 ಹೋಲ್ ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ಇಲ್ಲಿ ಸಹ 0 -2 ಹೋಲ್ ಸ್ಕ್ವೇರ್ ಅಂದ್ರೆ 0 ಗೆ 2 ಕಳೆದ್ರೆ 2 ತಾನೆ. ಅವಾಗ 4 ಇದು ಹೋಲ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. 4 + 4 ಕೂಡಿದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ. 8ಕ್ಕೆ ವರ್ಗಮೂಲ ಎಷ್ಟು ಮಕ್ಕಳೇ? 2 ರೂಟ್ ಆಫ್ 2. ಹೀಗೆ ಪ್ರತಿಯೊಂದು ಬೆಲೆಗಳನ್ನು ಕಂಡುಹಿಡಿತಾರೆ ಮಕ್ಕಳೇ, ಹೌದಾ? ನೆಕ್ಸ್ಟ್ ನೋಡಿ, ಎ ಬಿ ಅನ್ನ ಕಂಡುಹಿಡ್ಕೊಂಡ್ವಿ, ಬಿ ಡಿ ಅನ್ನ ಕಂಡುಹಿಡ್ಕೊಂಡ್ವಿ, ಎ ಸಿ ಬೆಲೆಯನ್ನು ಕಂಡುಹಿಡಿದ್ವಿ, ಸಿ ಡಿ ಬೆಲೆಯನ್ನು ಕಂಡುಹಿಡಿದ್ವಿ. ಈಗ ಯಾವ 2 ಭಾಗಗಳ ಅಳತೆಗಳಿಗೆ ಸಂಬಂಧ ಇದೆ ನೋಡಿ. ಇದೊಂದು ಯಾವ ರೀತಿಯ ಚತುರ್ಭುಜ ಆಯ್ತು ನೋಡಿ ಮಕ್ಕಳೇ? ಎ ಬಿ ಬೆಲೆ 2 ರೂಟ್ 2 ಬಂದಿದೆ, ಸಿ ಡಿ ಬೆಲೆ 2 ರೂಟ್ 2 ಬಂದಿದೆ, ಹೌದಾ? ನೋಡಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಎ ಬಿ ಬೆಲೆ 2 ರೂಟ್ 2, ಸಿ ಡಿ ಅಳತೆ 2 ರೂಟ್ 2, ಆದ್ರೆ ಬಿ ಡಿ ಬೆಲೆ 4, ಎ ಸಿ ಬೆಲೆ 4 ಇದೆ. ಹಾಗಾದ್ರೆ ಈ ರೀತಿಯಾಗಿ ಅಳತೆಯನ್ನು ಹೊಂದಿರತಕ್ಕಂಥ ಒಂದು ನಾವು ಇಲ್ಲಿ ಬೆಲೆಗಳನ್ನ ಗುರುತು ಮಾಡ್ಕೊಂಡ್ರೆ ಯಾವಾಗ ಇದೊಂದು ಚತುರ್ಭುಜ ಆಗಿದೆ ಅಂತ ಕಾಣುತ್ತೆ ಮಕ್ಕಳೇ? ನಮಗೆ ಇದಕ್ಕೆ ಹೌದಲ್ವಾ? ಚತುರ್ಭುಜವಾಗಿದೆ ಅಂತ ಬರೀತೀವಿ.
ಯಾವ ವಿಧಾನ ಏನು ಕೇಳಿಲ್ಲ ಅವರು. ಎಂತ ಚತುರ್ಭುಜ ಅಂತ ಕೇಳಿದ್ರೆ ಆ ಚತುರ್ಭುಜದ ಯಾವುದು ಅಂತ ಬರೀಬೇಕಾಗುತ್ತೆ. ಕೆಳಗಿನವುಗಳಲ್ಲಿ ಬಿಂದುಗಳಿಂದ ಚತುರ್ಭುಜಗಳ ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ಅಂತ ಹೇಳಿದೆ. ಅದರ ನೋಡಿ ಅಭಿಮುಖ ಭಾಗಗಳು ಪರಸ್ಪರ ಸಮನಾಗಿರುವ ಆ ಚತುರ್ಭುಜ ಏನಿದೆ ಎಂತ ಚತುರ್ಭುಜ ಅದು ಮುಖ್ಯ ಸಮಾನಾಂತರ ಚತುರ್ಭುಜ ಎಂದು ಕರೀತೀವಲ್ಲ. ಅಭಿಮುಖ ಭಾಗಗಳು ಪರಸ್ಪರ ಸಮನಾಗಿರ್ತಕ್ಕಂಥ ಚತುರ್ಭುಜ ಸಮಾನಾಂತರ ಚತುರ್ಭುಜವಾಗಿದೆ ಅಂತ ನಾವು ಬರಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ತೀವಿ ಅಲ್ಲ. ನೋಡಿ ಈಗ ಅರ್ಥ ಆಗ್ತದೆ ಮಕ್ಕಳೇ. 4 ಬಿಂದುಗಳನ್ನು ಕೊಟ್ಟಿದ್ದಾರೆ. 4 ಬಿಂದುಗಳನ್ನು ಒಂದು ಚತುರ್ಭುಜ ಸುಮ್ಮನೆ ಸ್ಕೆಚ್ ಹಾಕೋಣ ಫಸ್ಟ್ ನಾವು. A1 ಬಿಂದು, A ಶೂನ್ಯ ಬಿಂದು, B ಶೂನ್ಯ ಬಿಂದು, C ಶೂನ್ಯ ಬಿಂದು. ನಂತರ AB ದೂರ ಕಂಡುಹಿಡಿತೀರಾ, ಆಮೇಲೆ BD ದೂರವನ್ನು ಕಂಡುಹಿಡಿತೀರಾ, CD ದೂರವನ್ನು ಕಂಡುಹಿಡಿತೀರಾ, AC ದೂರವನ್ನು ಆಮೇಲೆ ಸೂತ್ರವನ್ನು ಹಾಕೋದು ಮತ್ತು ಬೆಲೆಗಳನ್ನು ಆದೇಶ ಮಾಡೋದು ಬಹಳ ಮುಖ್ಯವಾಗಿದೆ. ಆದೇಶ ಮಾಡಿದಾಗ ನಾವೇನ್ ಮಾಡಬೇಕು, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಬೆಲೆಗಳನ್ನು ಆದೇಶ ಮಾಡಿ ತೆಗಿತಾ ಹೋಗಿ. ಆವಾಗ ನಂತರ ಹೋಲಿಕೆ ಮಾಡಿ ಇದು ಯಾವ ಚತುರ್ಭುಜವಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರ ಪ್ಲಾನ್ ಓಕೆ. ಹಾಗಾದ್ರೆ ಇದೇ ರೀತಿಯಾಗಿ ನಮ್ಮ ಅಭ್ಯಾಸದಲ್ಲಿ ಇನ್ನೂ ಬೇರೆ ಬೇರೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2ನೇ ಲೆಕ್ಕ ಮಕ್ಕಳೇ, ಅದರಲ್ಲಿ 2ನೇ ಲೆಕ್ಕ ಇದು ಚತುರ್ಭುಜವೂ ಇಲ್ಲ, ಚತುರ್ಭುಜ ಆಗುವುದಿಲ್ಲ ಅಂತ ಬಂದಿದೆ. ಆಗಲ್ಲ. ಯಾಕೆ ಅಂತಂದ್ರೆ ಬೇರೆ ಬೇರೆ ಬೆಲೆಗಳು ಸರಿಯಾಗಿ ಶೂನ್ಯ ಬಿಂದುಗಳು ಸೇರಲ್ಲ. ನೆಕ್ಸ್ಟ್ 3ನೇದಾಗಿ ಸಮಾನಾಂತರ ಚತುರ್ಭುಜವಾಗಿದೆ ಅಂತ ಕೊಟ್ಟಿದೆ. 4, 5, 7, 6, 4, 3, 1, 2 ಈ ಬಿಂದುಗಳ ಅಂಕವನ್ನ ಕಂಡುಹಿಡಿಯಿರಿ. ಮಧ್ಯ ಬಿಂದು ಎ ಅಂತ ಕೊಟ್ರೆ, 2ನೇ ಬಿಂದು ಬಿ ಅಂತ ಕೊಟ್ರೆ, 3ನೇ ಬಿಂದು ಸಿ ಅಂತ ಕೊಟ್ರೆ, 4ನೇ ಶೂನ್ಯ ಬಿಂದುಗೆ ಡಿ ಅಂತ ಕೊಟ್ರೆ, ಎ ಬಿ ಕಂಡುಹಿಡಿರಿ, ಬಿ ಸಿ ಅನ್ನ ಕಂಡುಹಿಡಿರಿ, ಸಿ ಡಿ ಅನ್ನ ಕಂಡುಹಿಡಿರಿ, ಎ ಸಿ ಉದ್ದವನ್ನು ಕಂಡುಹಿಡಿರಿ. ಚತುರ್ಭುಜದ 4 ಭಾವಗಳನ್ನು ಗೊತ್ತಾಗ್ತದೆ. ಆ ಭಾವಗಳ ಅಳತೆಗಳನ್ನು ಕಂಡುಹಿಡಿದ್ರೆ ನಮಗೆ ಯಾವ ಚತುರ್ಭುಜವಾಗಿದೆ ಅನ್ನೋದು ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಓಕೆ ಮಕ್ಕಳೇ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಇದೆ. 7ನೇ ಪ್ರಶ್ನೆ ಏನಿದೆ ಅಂದ್ರೆ 2, -5 2, -5 7ನೇ ಪ್ರಶ್ನೆ 2, -5 ಮತ್ತು -2, 9 ಈ 2 ನಿರ್ದೇಶಾಂಕ ಬಿಂದುಗಳು ಇವುಗಳಿಂದ 2 ನಿರ್ದೇಶಾಂಕ ಬಿಂದುಗಳಿಂದ ಸಮಾನ ದೂರದಲ್ಲಿರುವ x ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯುತ್ತೇವೆ. ನೋಡಿ ಮಕ್ಕಳೇ, x ಅಕ್ಷದ ಮೇಲೆ ಅಂದ್ರೆ x ಅಕ್ಷದ ಮೇಲೆ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಯಾವುದೇ ನೋಡಿ ಮಕ್ಕಳೇ ಕ್ಷಿತಿಜ ರೇಖೆ, x ಅಕ್ಷವನ್ನು ಇನ್ನೊಂದು ಹೆಸರು ಮಕ್ಕಳೇ ಕ್ಷಿತಿಜ ರೇಖೆ. ಇದು y ಅಕ್ಷವನ್ನ ಲಂಬ ರೇಖೆ ಅಂತ ಕರಿತೀವಿ. ಹೌದಲ್ಲ, y ಡ್ಯಾಶ್ ಇದು y ಅಕ್ಷ, ಅದಕ್ಕೆ ಇನ್ನೊಂದು ಹೆಸರು ಲಂಬ ರೇಖೆ. ಇಲ್ಲಿ ಎ ಮತ್ತು ಬಿ ಬಿಂದುಗಳು ಸಮಾನ ದೂರದಲ್ಲಿವೆ x ಅಕ್ಷಕ್ಕೆ ಅಂತ ಬರ್ತದೆ. ಸಮಾನ ದೂರದಲ್ಲಿರುವೆ ಬಿಂದುವೆ. ಹಾಗಾದ್ರೆ x ಅಕ್ಷದಲ್ಲಿ ಬೆಲೆಯನ್ನು ಕಂಡುಹಿಡಿಯಿರಿ. x ಅಕ್ಷದ ಮೇಲೆ ಬಿಂದು ಇದೆ ಅಂದ್ರೆ y ನ ನಿರ್ದೇಶಾಂಕ ಅದು ಗೊತ್ತಿಲ್ಲಲ್ಲ, ಆ ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು p ಆಫ್ x 0 ಅಂತ ಇಟ್ಕೋಬೇಕಾಗುತ್ತೆ. ಯಾಕೆ ಮಕ್ಕಳೇ, x ಅಕ್ಷದ ಮೇಲೆ ಬಿಂದು ಇದೆ ಅಂತಂದ್ರೆ x ಅಕ್ಷದ ನಿರ್ದೇಶಕ ಬಿಂದು ಗೊತ್ತಾಗುತ್ತೆ, x ನ ಬೆಲೆ ಬರುತ್ತೆ. ಆದ್ರೆ y ಬೆಲೆ ಏನಾಗಿರುತ್ತೆ ಮಕ್ಕಳೇ 0 ಇರುತ್ತೆ. ನಿಮ್ಗೆ ಗೊತ್ತಿದೆ, ಯಾವುದೇ ನಿರ್ದೇಶಕ ಬಿಂದು x ಅಕ್ಷದ ಮೇಲೆ ಅಂದ್ರೆ y ಅಕ್ಷದ y ಬೆಲೆ ಏನಾಗಿರುತ್ತೆ 0 ಆಗುತ್ತೆ. ಅದೇ ಯಾವುದೇ ಒಂದು ಇನ್ನೊಂದು ಬಿಂದು ಇನ್ನೊಂದು ಸರಿ ಕೇಳಿದಾಗ y ಅಕ್ಷದ ಮೇಲೆ ಅಂತ ಇದೆ ಅಂತಂದ್ರೆ ಅದು ಬೆಲೆ ಏನಾಗಿರುತ್ತೆ x ನ ಬೆಲೆ 0 ಆಗಿದೆ. ಈಗ ಇಲ್ಲಿ a ಮತ್ತು b ಎರಡು ಗ್ರಾಫ್ ನೋಡ್ತಾ ಮುಂದೆ ಈ ಗ್ರಾಫ್ ನೋಡಿ ನಾನು ಬರ್ತೀನಿ. ಇಲ್ಲಿ p ಅಂತ x 0 ಅಂತ ಕೊಟ್ಟಿದ್ದೀನಿ. ಇಲ್ಲಿ ಎಲ್ಲ ಬಿಂದು ಇದೆ ಅಂತ ಇಟ್ಕೊಳ್ಳೋಣ. ಅಲ್ಲ a ಬಿಂದು ಇಲ್ಲಿದೆ, b ಬಿಂದು ಇಲ್ಲಿದೆ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಈ a ಮತ್ತು b ಬಿಂದುಗಳು x ಅಕ್ಷಕ್ಕೆ ಸಮಾನ ದೂರದಲ್ಲಿವೆ ಅಂತ ಕೊಟ್ಟಾರೆ. ನೋಡಿ, ಸಮಾನ ದೂರದಲ್ಲಿರುವ x ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ. ಅದರ x ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆಗ x ಅಕ್ಷದ ಮೇಲಿನ ಒಂದು ಬಿಂದು ಏನಾಗ್ತದೆ? ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ x ಅಕ್ಷದ ಮೇಲೆ ಒಂದು ಬಿಂದು x, 0 ರೂಪದಲ್ಲಿರುತ್ತದೆ. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಹೌದಲ್ಲ? ಇದು ಅರ್ಥ ಆಗ್ತದೆ ಮಕ್ಕಳೇ? ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ
x ಅಕ್ಷದ ಮೇಲಿನ ಬಿಂದುವು x, 0 ರೂಪದಲ್ಲಿರುತ್ತದೆ. x ಅಕ್ಷದಲ್ಲಿ ಇದೆ ಅಂದ್ರೆ x ಇಂದ ಮಾತ್ರ ಬೆಲೆ ಇರುತ್ತೆ, y ಬೆಲೆ 0 ಆಗಿರುತ್ತೆ. therefore p of x, 0 ನಿರ್ದೇಶಾಂಕ ಬಿಂದುವು a ಮತ್ತು b ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಒಂದು ಬಿಂದುವಾಗಿದೆ ಆಗಿರಲಿ ಅಂತ ಹೇಳ್ಕೊಳ್ಳೋಣ. ಈಗ ನಾವು ಬೆಲೆ ಕಂಡಿರುತ್ತೇವೆ. ಈಗ ನಾವು ಇಲ್ಲಿ ಸಮೀಕರಣವನ್ನು ರಚಿಸಬೇಕಾಗುತ್ತೆ. ಸಮಾನ ದೂರವಾಗಿರಲಿ, ಸಮಾನ ಬಿಂದು ದೂರದಲ್ಲಿರ್ತಕ್ಕಂಥ ಒಂದು ಬಿಂದು ಆಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರೋ ದೂರ, ಇಲ್ಲಿಂದ ಇಲ್ಲಿಗಿರೋ ದೂರ ಅದನ್ನ ನಾವು ಮಾಡ್ಬೇಕಾದ್ರೆ ಮತ್ತೆ ನಾವೇನ್ ಮಾಡ್ಬೇಕಾಗುತ್ತೆ, ಇದರಲ್ಲಿ ಇದನ್ನ ಕಳಿತಕ್ಕಂಥದ್ದು, ಇದರಲ್ಲಿ ಇದನ್ನ ಕಳಿತಕ್ಕಂಥದ್ದು ಅನುಪಾತವನ್ನು ಮಾಡ್ತೀವಿ. ಇಲ್ಲಿ ವ್ಯವಕಲನ ಮಾಡ್ತಾ ಇದ್ವಿ. x ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಸಮಾನ ದೂರದಲ್ಲಿರುವಂತಹ ನಾವು AB is equal to BB is equal to AB ಆಗಿರುತ್ತದೆ. ಹೌದಾ? ಅವಾಗ ಈ ಸಮೀಕರಣವನ್ನು ಇರಿಸಿದ್ವಿ. AB is equal to BB ಆದರೆ ನಾವು ಸಮೀಕರಣವನ್ನು ಇರಿಸಿದ್ವಿ. x ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ ಯಾಕೆ ಅದು ಸೂತ್ರದ ಪ್ರಕಾರ ನಾವು ಏನ್ ಮಾಡ್ತೀವಿ, ಮೈನಸ್ 5 ಏನಾಗುತ್ತೆ ಪ್ಲಸ್ 5 ಆಗುತ್ತೆ. 0 ಪ್ಲಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ x2 ಮೈನಸ್ x1 ಅಂದ್ರೆ x2 ಮೈನಸ್ x1 ಅಂತ ನೋಡಿ, x ಮೈನಸ್ 2 x ಪ್ಲಸ್ 2 ಹೋಲ್ ಸ್ಕ್ವೇರ್. ಹೌದಾ ಮಕ್ಕಳೇ? x2 ಮೈನಸ್ x1 ಅಂದ್ರೆ ಇಲ್ಲಿ ಮೈನಸ್ 2 ಇದೆ, ಪ್ಲಸ್ ಆಗ್ತದೆ. x2 ಮೈನಸ್ x1 ಅಂದ್ರೆ ಪ್ಲಸ್ 2 ಹೋಲ್ ಸ್ಕ್ವೇರ್, x ಪ್ಲಸ್ 2 ಹೋಲ್ ಸ್ಕ್ವೇರ್. ಮತ್ತೆ ನೋಡಿ x2 ಮೈನಸ್ y2 ಮೈನಸ್ y1 ನಮಗೆ ಏನಾಗುತ್ತೆ ಅಂದ್ರೆ 0 ಮೈನಸ್ 9. 9ರಲ್ಲಿ ನೋಡಿ y2 ಮೈನಸ್ 9, 9ರಲ್ಲಿ 0 ಕಡಿಮೆ, 9 ಮೈನಸ್ 9. ಆದ್ದರಿಂದ ಇದನ್ನು ಸಂಕ್ಷಿಪ್ತಗೊಳಿಸಿಕೊಂಡಾಗ ಮತ್ತೆ ಎಡಭಾಗದಲ್ಲಿ ನೋಡುತ್ತೆ x ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಮತ್ತೆ ಯಾವ ಸೂತ್ರ? a ಮೈನಸ್ b ಹೋಲ್ ಸ್ಕ್ವೇರ್ ಸೂತ್ರ. ಹೌದಲ್ವಾ? a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಅದರ ಪ್ರಕಾರ x ಸ್ಕ್ವೇರ್ ಮೈನಸ್ 2 4 ಮೈನಸ್ 4x ಪ್ಲಸ್ 4 ಪ್ಲಸ್ 25. 0 ಪ್ಲಸ್ 5 ಅಂದ್ರೆ 0 ಹೋಲ್ ಸ್ಕ್ವೇರ್ 0, 5 ಸ್ಕ್ವೇರ್ ಅಂದ್ರೆ ಮಕ್ಕಳು 25 is equal x ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಮಕ್ಕಳು ಬಲಭಾಗದಲ್ಲಿ ಅದು ಸಹ ಯಾವ ಸೂತ್ರ ಮಕ್ಕಳೇ? a ಪ್ಲಸ್ b ಹೋಲ್ ಸ್ಕ್ವೇರ್. a ಪ್ಲಸ್ b ಹೋಲ್ ಸ್ಕ್ವೇರ್ is equal to ಏನಾಗ್ತದೆ? a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ಅದೇ ಸೂತ್ರವನ್ನು ನಾವಿಲ್ಲಿ ನಾವು ಆದೇಶ ಮಾಡ್ತೀವಿ. x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ಈಗ ಇಲ್ಲಿ ನೋಡಿ ಮತ್ತೆ 9 ಮೈನಸ್ 0 ಹೋಲ್ ಸ್ಕ್ವೇರ್ ಅಂದ್ರೆ 9 ಸ್ಕ್ವೇರ್, 9 21. ಈಗ ಎಡಭಾಗ ಬಲಭಾಗ ನೋಡಿ ಮಕ್ಕಳೇ ಈಕ್ವಲ್ಸ್ ಅಂತ ಇಟ್ಕೊಂಡಿದ್ದೀನಿ. ಈಕ್ವಲ್ಸ್ ಇಂದ ಬಲಭಾಗದಲ್ಲಿ ಒಂದು x ಸ್ಕ್ವೇರ್ ಇದೆ, ಎಡಭಾಗದಲ್ಲಿ ಒಂದು x ಸ್ಕ್ವೇರ್ ಇದೆ. ಈ ಕಡೆ ತನಕ ಮೈನಸ್ ಆಗುತ್ತೆ, ಆದ್ರಿಂದ ಈ ಕಡೆ ಬಲಭಾಗದಲ್ಲಿ x ಸ್ಕ್ವೇರ್ ಇದೆ, ಎಡಭಾಗದಲ್ಲಿ x ಸ್ಕ್ವೇರ್ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಉಳಿಯೋದೇನು ಮತ್ತೆ ಮೈನಸ್ 4x ಉಳಿಯುತ್ತೆ. ಈ ಕಡೆ 4x ಅಂದ್ರೆ ಎಡಭಾಗಕ್ಕೆ ತರುತ್ತೆ ಮೈನಸ್ 4x ಆಗುತ್ತೆ. ಅದೇ ರೀತಿ 25 29 ಆಗುತ್ತೆ. ಇಲ್ಲಿ ಬಲಭಾಗದಲ್ಲಿ 81 ಪ್ಲಸ್ 4 85 ಆಗುತ್ತೆ. ಹೌದಾ? ಬಲಭಾಗದ ಸಂಖ್ಯೆ ಕೊಟ್ಕೊಂಡೆ ನಾನೀಗ ಮೈನಸ್ 4x ಕೂಡಿದ್ರೆ ಮೈನಸ್ 8x ಆಗುತ್ತದೆ. ಈಗ ಪ್ಲಸ್ 29 ಎಡಭಾಗದಿಂದ ಬಲಭಾಗ ತೆಗೆದುಕೊಂಡಾಗ ನೋಡಿ ಮಕ್ಕಳು ಏನಾಗುತ್ತೆ, ಇಲ್ಲಿ ಗೊತ್ತಾಗುತ್ತೆ ನೋಡ್ತಾ ಇದ್ದಾರೆ ಮಕ್ಕಳು 85 ಮೈನಸ್ 29 15ರಲ್ಲಿ 9 ಕಳೆದ್ರೆ ಎಷ್ಟು ಮಕ್ಕಳು 6, ಇಲ್ಲಿ 7ರಲ್ಲಿ 2 ಕಳೆದ್ರೆ ಎಷ್ಟು 5 ಆಗುತ್ತೆ. ಎಡಭಾಗದಲ್ಲಿ ಮೈನಸ್ 8x ಇದೆ, ಮೈನಸ್ 8x 56 ಆದ್ರೆ ಅವಾಗ ನಮ್ಗೆ ಏನ್ ಮಾಡ್ಬೇಕು? x is equal to 8 ನೋಡಿ 56 ಅಂಶ ಬರುತ್ತೆ, ಮೈನಸ್ 8 ಛೇದ ಬರುತ್ತೆ. 8 8 8 56 ಎಂತ 57 8 ಮೈನಸ್ ಇಂದ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂದ್ರೆ ಮೈನಸ್ ಆಗುತ್ತೆ. ಆದ್ದರಿಂದ ಮೈನಸ್ 7 ಇದೇನಿದು x ನ ಬೆಲೆ. ಹಾಗಾದ್ರೆ ನಾವು ಕಂಡುಹಿಡಿಯಬೇಕಂತ x ನಿರ್ದೇಶಾಂಕದ ಬೆಲೆ p of x 0 ರಲ್ಲಿ x ನ ಬೆಲೆ ಏನಾಗುತ್ತೆ ಮೈನಸ್ 7 ಆಗುತ್ತೆ, y ನ ಬೆಲೆ 0 ಇರುತ್ತದೆ. ಈ ರೀತಿಯಾಗಿ ನಾವು ಸಮಸ್ಯೆಗಳನ್ನ ಬಿಡಿಸಬಹುದು ಮಕ್ಕಳೇ. ಹೌದಾ? ಈಗ ಮಾಡ್ತೀರಾ ಮಕ್ಕಳೇ. ಈಗ ಇನ್ನೂ ಒಂದು ಬೇಕಾದಷ್ಟು ಲೆಕ್ಕಗಳಿದಾವೆ ಮಕ್ಕಳೇ. p of 2 ಮೈನಸ್ 3 ಮತ್ತು q of 10, y ಬಿಂದುಗಳು ನಡುವಿನ ದೂರ 10 ಮಾನಗಳಾದರೆ y ಯ ಬೆಲೆಗಳನ್ನು ಕಂಡುಹಿಡಿಯಿರಿ. ನೀವು ಮಾಡಬಹುದು, ಇದನ್ನು ಸಹ ನೀವು ಮಾಡಬಹುದು. ಅರ್ಥ ಆಯ್ತಾ ಮಕ್ಕಳೇ?
ಈಗ ಇನ್ನೊಂದು ಲೆಕ್ಕವನ್ನು ಬಿಡಿಸಿ ಹೊರಡಿಸುತ್ತೇವೆ. ಇನ್ನೊಂದು ಲೆಕ್ಕವನ್ನು ನೋಡೋಣ. ಕಡೆ 8ನೇ ಲೆಕ್ಕ ನಿಮ್ಮ ಅಭ್ಯಾಸದಲ್ಲಿ 8ನೇ ಲೆಕ್ಕ ಪಿ ಆಫ್ 7, -3 ಮತ್ತು ಕ್ಯೂ ಆಫ್ 10, y ಬಿಂದುಗಳ ಮೂಲಕ ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ y ನ ಬೆಲೆ ಇದಕ್ಕೆ ಈಗ ಮಾಡ್ತಾ ಹೋಗೋಣ. ಈ ಲೆಕ್ಕವನ್ನ y ನ ಬೆಲೆಯನ್ನು ಕಂಡುಹಿಡಿಯಿರಿ. y ನ ಬೆಲೆಯನ್ನು ಕಂಡುಹಿಡಿಯಿರಿ. ಎರಡು ಬಿಂದುಗಳು ಕೊಟ್ಟಿದ್ದಾರೆ. ಏನು ಕೊಟ್ಟರೆ ಇವೆರಡು ಬಿಂದುಗಳ ನಡುವಿನ ದೂರ 10 ಮಾನಗಳು. ಆದರೆ y ನ ಬೆಲೆಯನ್ನು ಕಂಡುಹಿಡಿಯಿರಿ. ದೂರವನ್ನ ಕಂಡುಹಿಡಿಯಬೇಕು. ಇದಕ್ಕೆ ದೂರ ಕೊಟ್ಟಿದ್ದಾರೆ ಮಕ್ಕಳೇ. ನಾವು ಈಗ y ನ ಬೆಲೆಯನ್ನು ಕಂಡುಹಿಡಿಯಬೇಕು. ಈಗ ಏನ್ ಮಾಡ್ತಾರೆ ಮಕ್ಕಳೇ, ಇವೆರಡು ಬಿಂದುಗಳ ದೂರ 10 ಕೊಟ್ಟಿದೆ. ಆದರೆ ಒಂದು ನಿರ್ದೇಶಾಂಕ ಬಿಂದುವಿನಲ್ಲಿ ಒಂದು y ನ ಬೆಲೆ ಗೊತ್ತಿಲ್ಲ. ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಇದನ್ನ x1 y1 ಅಂತ ಇಟ್ಕೊಳ್ತೀವಿ. ಹೌದಾ? ಇದನ್ನ x2 y2 ಅಂತ ಇಟ್ಕೊಳ್ತೀವಿ. ನಮಗೆ ಸೂತ್ರ ಗೊತ್ತಿದೆ ಮಕ್ಕಳೇ, d ಅಲ್ಲ ಸೂತ್ರ ಬರ್ಕೊಳ್ಳಿ. ನೀಟಾಗಿ ಸೂತ್ರ ಬರ್ಕೊಳ್ಳಿ. ರೂಟ್ ಆಫ್ x2 ಮೈನಸ್ x1 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಓಕೆನಾ? ವಿದ್ಯಾರ್ಥಿಗಳೇ, ನೀವು ಬರ್ಕೊಳ್ತಿದ್ರಲ್ಲ, ಈಗ ಬರ್ಕೊಂಡಾದ್ಮೇಲೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಹೌದಾ, ಸ್ಕ್ವೇರ್ ರೂಟ್ ಆಫ್ ಮಾಡ್ತೀವಿ. x2 ಅಂದ್ರೆ ಎಷ್ಟಿದೆ? 10. x2 ಗೆ 10 ಇದೆ. x1 ಎಷ್ಟಿದೆ? -2 ಸ್ಕ್ವೇರ್. ಇಲ್ಲಿ ಬೆಲೆ ನಾವೇ ಕೊಟ್ಟ ಡಿಸ್ಟೆನ್ಸ್ ಪ್ಲಸ್ ಗೆ ಪ್ಲಸ್. y2 ಎಷ್ಟಿದೆ? y ಮೈನಸ್ y1 ಎಷ್ಟಿದೆ? 3. ಎಂತ 3? ಇಲ್ಲಿ ಬ್ರಾಕೆಟ್ ಅನ್ನು ಬರ್ಕೊಂಡು ಬೇಕಾದ್ರೆ ಬಿಡಿಸ್ಬೋದು. ಆಯ್ತು, ಬ್ರಾಕೆಟ್ ಒಳಗೆ 3 ಹಾಕೋಣ. ಈಗ ಬ್ರಾಕೆಟ್ ತೆಗಿಬೇಕು. therefore 10 is equal to ಸ್ಕ್ವೇರ್ ರೂಟ್ 10ರಲ್ಲಿ 8 ಕಳೆದ್ರೆ 8 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂದ್ರೆ ಎಷ್ಟು? y2 ಮೈನಸ್ y1 ಅಂದ್ರೆ ಇಲ್ಲಿ ಕಡಿತಾ ಇದೆ. ಮೈನಸ್ ಆಫ್ ಮೈನಸ್ ಬ್ರಾಕೆಟ್ ಅನ್ನು ಬಿಡಿಸ್ಕೊಬೇಕು. ಲೆಕ್ಕ ಹಾಕೊಂಡ್ರೆ y ಮೈನಸ್ y ಪ್ಲಸ್ 3 ಹೋಗ್ತಾರೆ. ಹೌದಾ? ಈಗ 10ಕ್ಕೆ 10 8 ಸ್ಕ್ವೇರ್ ಅಂದ್ರೆ 64 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಏನು ಮಾಡ್ತೀರಾ ಮತ್ತೆ? ಬಿಡಿಸಿ. ಅದು y ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಏನು ಮಾಡ್ಕೋಬೇಕು? y ಸ್ಕ್ವೇರ್ ಪ್ಲಸ್ 2 3 6y ಪ್ಲಸ್ 3 9. ಹೌದಲ್ಲ ಮಕ್ಕಳೇ? ಈಗ ಈ ಬೆಲೆ ಯಾವ್ಯಾವ ವರ್ಗಮೂಲ ಇದೆ ಅನ್ನೋದು ನೀವು ಬರ್ಕೊಂಡ್ಬಿಡ್ತೀರಿ. ಈಗ ಬೇಕಾದ್ರೆ ಡೈರೆಕ್ಟ್ ಆಗಿ ಬರ್ಕೋಬಹುದು. ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೋಬಹುದು. y ಪ್ಲಸ್ 3 ಹೋಲ್ ಸ್ಕ್ವೇರ್ ಇದೆ, ನೋ ಪ್ರಾಬ್ಲಮ್. ನಾನು ಸುಲಭ ಮಾಡ್ಬೋದು. 64 ವರ್ಗಮೂಲ ಗೊತ್ತಿದೆ, 64 ವರ್ಗಮೂಲ 8. ಹೌದಾ? ಇಲ್ಲಿ ಪ್ಲಸ್ ಇದೆ, ಎಲ್ಲ ಪ್ಲಸ್ ಹಾಕೋಣ. y ಪ್ಲಸ್ 4 ಹೋಲ್ ಸ್ಕ್ವೇರ್ ಅಂದ್ರೆ ಈ ಸ್ಕ್ವೇರ್ ಇದು ಘಾತ ಸ್ಕ್ವೇರ್ ಇಟ್ಕೋ ಹೋದ್ರೆ ಉಳಿಯೋದು ಅಂದ್ರೆ y ಪ್ಲಸ್ 3. ಹೌದಪ್ಪ? ಘಾತ 2 ಸ್ಕ್ವೇರ್ ಇಟ್ಕೋ y ಉಳಿಯೋದು ಎಷ್ಟು? 10 8 10
therefore ಈ ಕಡೆ ಮಾಡೋಣ, ಇದು ಈ ಕಡೆ therefore 8 ಪ್ಲಸ್ y ಪ್ಲಸ್ 3 ಇಕ್ವಲ್ ಟು 10. 8 3 ಎಷ್ಟು 11 ಪ್ಲಸ್ y ಇಕ್ವಲ್ ಟು 10. ಹೌದಾ? therefore y ಇಕ್ವಲ್ ಟು ಈ ಕಡೆ ತೆಗೆದುಕೊಳ್ಳುತ್ತೆ ಮೈನಸ್ 11 ಪ್ಲಸ್ 10 ಇಕ್ವಲ್ ಟು ಮೈನಸ್ 11ರಲ್ಲಿ 10 ಕಳೆದ್ರೆ ಮೈನಸ್ 1 ಮೈನಸ್ 1. ಹಾಗಾದ್ರೆ ಆ y ಬೆಲೆ ಎಷ್ಟು ಮಕ್ಕಳೇ? y1 ಬೆಲೆ ಎಷ್ಟು ಅಂತಂದ್ರೆ ಮೈನಸ್ 1 ಆಗುತ್ತೆ. ನೋಡಿ ಲೆಕ್ಕ ಚೆಕ್ ಮಾಡೋಣ ಮಕ್ಕಳೇ. ಈಗ ಎಷ್ಟನೇ ಲೆಕ್ಕದು ಅಭ್ಯಾಸದಲ್ಲಿ 8ನೇ ಲೆಕ್ಕ ಮಕ್ಕಳೇ. 8ನೇ ಲೆಕ್ಕ ನೋಡೋಣ, ಉತ್ತರ ನೋಡೋಣ ಸರ್. y ನ ಬೆಲೆಗಳನ್ನು ಕಂಡಿಡಿ. y ನ ಬೆಲೆಗಳನ್ನು ಕಂಡಿಡಿ. ಹೌದಾ? y ಈಕ್ವಲ್ ಟು ಎಷ್ಟು ಬಂತು ನೋಡಿ ಮಕ್ಕಳೇ. y ಈಕ್ವಲ್ ಟು ಮೈನಸ್ 9, 3 ಮೈನಸ್ ಇಂಜೆಕ್ಷನ್ ಅಂತ ನೋಡೋಣ. ಅದನ್ನು ಕಾರಣ y ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಬಂತಲ್ಲ 8 3 11 10 10 y ಈಕ್ವಲ್ ಟು ಈ ಕಡೆ 11 ಪ್ಲಸ್ y ಈಕ್ವಲ್ ಟು 10 y ಈಕ್ವಲ್ ಟು ಮೈನಸ್ 11 ಪ್ಲಸ್ 10 ಅಂದ್ರೆ ಮೈನಸ್ 1. ಈಗ ಬೇಕಾದ್ರೆ ಬೆಳೆನ ಆದೇಶ ಮಾಡಿ ಸೂತ್ರ ಒಂದು ಕಡೆ ಹಾಕಬೇಕಾಗುತ್ತೆ. ಚೆಕ್ ಮಾಡಿ ಮುಂದೆ ಉತ್ತರವನ್ನ. ಹೀಗೆ ವಿದ್ಯಾರ್ಥಿಗಳ ಲೆಕ್ಕಗಳನ್ನ y ನ ಬೆಲೆಗಳನ್ನು ಕಂಡಿದ್ದೀರಿ. 10 y ಆದರೆ y ನ ಬೆಲೆಗಳನ್ನು ಕಂಡಿದ್ದೀರಿ. ಮೈನಸ್ 43 ಇನ್ನೊಂದ್ಸರಿ ವೆರಿಫೈ ಮಾಡೋಣ. ಅವ್ರ ಉತ್ತರ ಮೈನಸ್ 9 ಬರುತ್ತೆ ಅಂತ ಏನು ಬರುತ್ತೆ ನೋಡಿ. ಇನ್ನು ಸಮೀಕರಣ ಮಾಡಿ ಬಿಡಿಸ್ಕೋಬೇಕಾಗುತ್ತೆ. ಅಂದರೆ ಸಮೀಕರಣವನ್ನು ಮಾಡಿ ಬಿಡಿಸ್ಕೊಳ್ಳೋಣ. 64 ಇದು ಬಿಡಿಸ್ತಾ ಮಾಡೋಣ. ಉತ್ತರ ಮೈನಸ್ 9, 3 ಬರಬೇಕು ಅಂದ್ರೆ ಏನು ಮಾಡಬೇಕು ಇನ್ನೊಂದ್ಸರಿ ಬಿಡಿಸ್ತಾ ಮಾಡೋಣ. 10 ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 y ಸ್ಕ್ವೇರ್ ಪ್ಲಸ್ 6y ಪ್ಲಸ್ 6y ಪ್ಲಸ್ 9 10 ಈಕ್ವಲ್ ಟು 64 y ಸ್ಕ್ವೇರ್ ಪ್ಲಸ್ 60 9
-9.3 ಹೀಗೆ ಲೆಕ್ಕಗಳನ್ನು ತಿಳಿಸ್ತಾ ಹೋಗ್ಬಿಟ್ರೆ ನನಗೆ y ಬೆಲೆ ಇಲ್ಲಿ -9.3 ಬರುತ್ತೆ ಅಂತಂದರೆ ನಾನು ಸ್ವಲ್ಪ ವೆರಿಫೈ ಮಾಡೋಣ. ಇದನ್ನು ನೋಡೋದು ಮಕ್ಕಳೇ, ನೀವು ಪ್ರಯತ್ನ ಮಾಡ್ಕೊಂಡು ಹೌದಾ ನೋಡ ಈ ರೀತಿಯಾಗಿ ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು. ಎಲ್ಲ ಅಂಕಗಳು ಇದೇ ರೀತಿಯಲ್ಲಿ ಬಿಡಿಸಿ ಸುಲಭವಾದ ಲೆಕ್ಕವನ್ನು ಮಾಡ್ತಾ ಹೋಗೋಣ. ಇನ್ನೊಂದ್ಸರಿ ಟ್ರೈ ಮಾಡೋಣ ನೋಡೋಣ. ಅದೇ ರೀತಿಯಾಗಿ ಅಭ್ಯಾಸದಲ್ಲಿ ಸಾಕಷ್ಟು ಲೆಕ್ಕಗಳಿವೆ. ಏನೇನಿದ್ದಾವೆ ನೋಡಿ. 8ನೇ ಲೆಕ್ಕ ಆಯ್ತಾ, 10 ಮಾನಗಳಾದರೆ y ಯ ಬೆಲೆಗಳನ್ನು ಕಂಡಿದ್ದೀವಿ. ಅದು ಉತ್ತರ -9 ಮತ್ತು 3 ಬರುತ್ತೆ. ಇದೇ ವಿಧಾನದಲ್ಲಿ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ 9ನೇ ಲೆಕ್ಕ ನೋಡಿ. 9ನೇ ಲೆಕ್ಕ ಇದೆ. ಕ್ಯೂ ನಿರ್ದೇಶಾಂಕ ಬಿಂದು 0, 1 ಬಿಂದುವು P ಆಫ್ 5, -3 ಮತ್ತು 5, -3 ಮತ್ತು R ಬೆಲೆ x, R ಇಂದ ಸಮಾನ ದೂರದಲ್ಲಿದೆ ಎಂದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. QR ಮತ್ತು PR ದೂರಗಳನ್ನು ಕೂಡ ಕಂಡುಹಿಡಿಯಿರಿ ಅಂತ ಕೊಟ್ಟರು. ಸಮಾನ ದೂರದಲ್ಲಿ ಇದ್ರೆ ಅದು ಅಷ್ಟೇ. ಸಮಾನ ದೂರದಲ್ಲಿ ಇದ್ರೆ ಇದೇ ತರ ಲೆಕ್ಕ ಮಕ್ಕಳೇ. ಎಲ್ಲೋ ಬಿಂದುಗಳು ಇದನ್ನು ನೀಟಾಗಿ ಮಾಡ್ತಾ ಹೋಗಿ 9ನೇ ಲೆಕ್ಕಲ್ಲ ಈ ಒಂದು ಗ್ರಾಫ್ ಅನ್ನು ಬರ್ಕೊಂಡ್ರೆ ಕ್ವಶನ್ ನಂಬರ್ 9 x ಡ್ಯಾಶ್ y ಡ್ಯಾಶ್ ಅಂತ ಹೇಳ್ತೀವಿ. ಇದರಲ್ಲಿ ನೋಡಿ ಎರಡು ಬಿಂದುಗಳು q ಆಫ್ 0, 1 ಇಲ್ಲೆಲ್ಲ ಇದೆ 0, 1 ಇದು q ಅಂತ ಹೇಳ್ತಾರೆ ಹೌದಾ. ಇಲ್ಲಿ ಬಿಂದು ಇದೆ 0, 1 ಹೌದಾ. 0, 1 ಅಂತ ಇದೆ. ಇದು ಕ್ಯೂ ಬಿಂದು ಹೌದಾ. ಈ 0, 1 ಬೆಲೆ P ಮತ್ತು R ಗಳಿಂದ ಸಮಾನ ದೂರದಲ್ಲಿದೆ. P ಬೆಲೆ P ಯಲ್ಲಿದೆ 5, -3 5, -3 ಪ್ಲಸ್ 5, -3 ಪ್ಲಸ್ 5, -3 ಪ್ಲಸ್ 5, -3 ಇಲ್ಲ ಬರುತ್ತೆ ಹೌದಾ. ನೆಕ್ಸ್ಟ್ ಅದೇ ರೀತಿಯಾಗಿ R ಬೆಲೆ R ಬೆಲೆ ಏನಿದೆ x, R ಇದೆ. x, R ಈ ಬಿಂದುಗಳು ಏನಾಗಿದ್ದಾವೆ, ಈ ಕ್ಯೂ ಇಂದ ಪಿ ಮತ್ತು ಈ ಬಿಂದು ಇದೆಯಲ್ಲ, ಈ ಬಿಂದು ಏನಾಗಿದ್ದಾವೆ ಪಿ ಏನಾಗಿದೆ ಪಿ ಯಾರು ಏನಾಗಿದ್ದಾವೆ ಹೇಳ್ತಾರೆ ಕೊಡ್ತಾರೆ ಕ್ಯೂ ಪಿ ಕ್ಯೂ ಆರ್ ಮತ್ತು ಪಿ ಆರ್ ದೂರಗಳನ್ನು ಕರೀತಾರೆ. ಸಮಾನ ದೂರದಲ್ಲಿ ಕ್ಯೂ ಎಂಬ ಬಿಂದುವು ಪಿ ಮತ್ತು ಆರ್ ಗಳಿಂದ ಇದರಲ್ಲಿ ಇಲ್ಲಿಂದ ಇಲ್ಲಿನ ಅಂತರ ಸಮಾನ. ಹಾಗಾದ್ರೆ ನಾವು ಏನ್ ಕಂಡಿಡ್ಬೇಕಂತೆ, ವೈಯ ಬೆಲೆಯನ್ನು ಕಂಡಿದ್ದೀವಿ. ಏನ್ ಕಂಡಿದ್ರೆ ಎಕ್ಸ್ ನ ಬೆಲೆಯನ್ನು ಕಂಡಿದ್ದು ಕ್ಯೂ ಆರ್ ಮತ್ತು ಪಿ ಆರ್ ಬೆಲೆಗಳನ್ನ ಕಂಡಿದ್ದೀವಿ. ಎಕ್ಸ್ ಬೆಲೆ ಕಂಡಿದ್ದೀವಿ. ಈ ಎಕ್ಸ್ ಬೆಲೆ ಕಂಡಿದ್ಬಿಟ್ಟು ನಾವು ಇದನ್ನ ಕಂಡಿದ್ದೀವಿ. ಅದೇ ಈಗ ಮಾಡಿದ್ರಲ್ಲ ಅವಾಗ ಇದು ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು, ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಮಾಡ್ಕೋಬೇಕು. ಆಮೇಲೆ ಸಮೀಕರಣ ಮಾಡ್ಕೋಬೇಕು. ಇದಕ್ಕೆ ಇವೆರಡು ಒಂದು ಸಮೀಕರಣ, ಇವೆರಡು ಒಂದು ಸಮೀಕರಣ ಅಂದ್ರೆ ಎಕ್ಸ್ ಬೆಲೆ ಬರುತ್ತೆ. ಈ ಎರಡು ಸಮೀಕರಣಗಳನ್ನು ಮಾಡ್ಕೊಂಡಾಗ ಇಲ್ಲಿ ಎಕ್ಸ್ ಬೆಲೆ ಬರುತ್ತೆ ಅಲ್ವಾ. ಮೊದಲ ಅಂತ ಏನ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಈಗಾಗಲೇ ಮಾಡಿದ್ರ ಒಂದು ಲೆಕ್ಕ, ಏಳನೇ ಲೆಕ್ಕ ಮಾಡೋದು ಅದೇ ರೀತಿಯಲ್ಲಿ ಮಾಡೋದು. ಸಮಾನ ದೂರ ಇಂಪ್ರೆಷನ್ ಮಾಡ್ಕೊಂಡಾಗ ಇಲ್ಲಿ ಎಕ್ಸ್ ಬೆಲೆ ಬರುತ್ತೆ. ಈ ಎಕ್ಸ್ ಬೆಲೆ ಬಂದಾಗ ಕ್ಯೂ ಆರ್ ಡಿಸ್ಟೆನ್ಸ್ ಅನ್ನು ಏನು ಕಂಡುಹಿಡಿತೀವಿ, ಅದೇ ಗೊತ್ತಾ ಇದು ಡಿಸ್ಟೆನ್ಸ್ ಫಾರ್ಮುಲಾ.
ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಆಲ್ಮೋಸ್ಟ್ಕೊಂಡು ಅದರ ಉಪಯೋಗಿಸ್ಕೊಂಡು ಎರಡು ದೂರಗಳನ್ನು ನಾವು ಕಂಡುಹಿಡಿತೀವಿ. ಹಾಗೇನೆ 10ನೇ ಲೆಕ್ಕ xy ಬಿಂದುವು 3, 6 ಮತ್ತು -3, 4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು y ಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ. ಹೌದಾ? xy ಬಿಂದುವು 3, 6 ಮತ್ತು -3, 4 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. ಹಾಗಾದರೆ x ಮತ್ತು y ಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಸಂಬಂಧ ಕಂಡುಹಿಡಿಯಬೇಕು. xy ಅಂತ ಒಂದು ಬಿಂದು ಇದೆ. 3 ಮತ್ತು 6 ನೋಡಿ 10ನೇ ಲೆಕ್ಕ ಅದೇ ಇದೆ. ಅದು ಅಷ್ಟೇ ಈ ತರ ಒಂದು ಗ್ರಾಫ್ ಹಾಕೊಂಡ್ರೆ ಸುಮ್ಮನೆ ರಫ್ ಸ್ಕೆಚ್ ಹಾಕೊಂಡು ಸಂಬಂಧ ಕಂಡುಹಿಡಿಯಿರಿ ಅಂತ. ಸಂಬಂಧ ಕಂಡುಹಿಡಿಯೋದ್ರೆ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲ, ಸಮೀಕರಣ ಮಾಡ್ಕೊಂಡು ಅದಕ್ಕೆ ಬೆಲೆಯನ್ನು ಕಂಡುಹಿಡಿತಕ್ಕಂಥ. xy ಬಿಂದುವು +3, 4 +3, 6 ಏನು ಬರುತ್ತೆ? +3, 6 ಅಂದರೆ ಇಲ್ಲಿಂದ ಬರುತ್ತೆ. ಇದೊಂದು ಬಿಂದು ಏನಿದೆ +3, 6. ನೆಕ್ಸ್ಟ್ ಇನ್ನೊಂದು ಬಿಂದು ಇದೆ. ಇನ್ನೊಂದು ಬಿಂದು -3, 4 -3 + 4 ಇಲ್ಲಿ -3, 4 ಹೌದಾ? -3, 4 ಆಗಿದೆ. ಹೀಗೆ ಬಿಂದುಗಳಿಂದ ಸಮಾನ ದೂರದಲ್ಲಿ xy ಅಂತಕ್ಕಂಥದ್ದು ಸಮಾನ ದೂರದಲ್ಲಿದೆ. ಸಮಾನ ದೂರದಲ್ಲಿ ಎಲ್ಲಿದೆ? ಅದು ಏನೋ ಒಂದು ಬಿಂದು ಎಲ್ಲ ಇದೆ. x ಮತ್ತು y ಒಬ್ಬಲಿನ ಕಂಡಿದೆ. ಇದಕ್ಕಿಂತ ಡಿಸ್ಟೆನ್ಸ್ ಇಲ್ಲೆಲ್ಲ ಇದ್ದಾವೆ. ಇಲ್ಲೆಲ್ಲ ಒಂದು ಸಮಾನ ದೂರ, ಇಲ್ಲೆಲ್ಲ ಇದೆ. ಇವೆರಡು ಸಮಾನ. ಹಾಗಾದ್ರೆ ಇವೆರಡು ಸಂಸ್ಥೆಗೆ ಅದನ್ನ ಕಂಡಿದೆ. ಆ xy ಬೆಲೆ ಸಮಾನ ದೂರ ಅಂದ್ರೆ ಏನು ಮಾಡ್ಕೊಂಡ್ರೆ ಎ ಬಿ ಇಲ್ಲಿ ಪಿ ಅಂತ ಕೊಟ್ಕೊಂಡು ಪಿ ಆಫ್ xy ಅಂತ ಪಿ ಆಫ್ ಎ ಬಿ ಇಸ್ ಈಕ್ವಲ್ ಟು ಇಲ್ಲಿ ಬಿ ಪಿ ಇವೆರಡು ಈಕ್ವಲ್ ಅಂತ ಮಾಡ್ಕೊಂಡು ನಾವೇನ್ ಮಾಡಬೇಕು? ಎ ಬಿ ಮತ್ತು ಬಿ ಪಿ ಅನ್ನ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿದು ಅದನ್ನ ನಾವು ಕಳೆದಾಗ ಬೆಲೆಯನ್ನ ಕಂಡುಹಿಡಿದು x ಮತ್ತು y ಬೆಲೆಯನ್ನ ಕಂಡುಹಿಡಿತಾ ಹೋಗ್ತೀವಿ. ಈಕ್ವಲ್ಸ್ ಹಾಕಬೇಕು. ಅಲ್ಲಿ ಏನಾಗಬೇಕು? x ಮತ್ತು y ಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿ ಅಂತ ಹೇಳ್ತಾರೆ. ಸಂಬಂಧವನ್ನು ಕಂಡುಹಿಡಿದಾಗ ಎ ಬಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ಮಾಡ್ಕೊಂಡು ಅದನ್ನ ಈಕ್ವೇಷನ್ ಮಾಡಿ ಸಮೀಕರಣ ಮಾಡ್ತಾರೆ. ಸಂಬಂಧ ತೋರಿಸ್ಬೇಕು. ಉದಾಹರಣೆ ಲೆಕ್ಕದಲ್ಲಿ ಇದು ಸಂಬಂಧ ಸೂತ್ರ ಇದೆ ನೋಡಿ. ಇದೇ ತರ ಲೆಕ್ಕ ನೋಡಿ ಅದನ್ನೆಲ್ಲ ಫಾಲೋ ಮಾಡಿದ್ವಿ. ಹೀಗೆ ಪ್ರತಿ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಾವು ಸ್ಪಷ್ಟವಾಗಿ ಬಿಡಿಸೋದನ್ನು ಕಲಿಬೇಕಾಗಿದೆ. ಈ ರೀತಿಯಾಗಿ ಬಿಡಿಸ್ತಾ ನಾವು ಇಂದಿನ ಅಧ್ಯಾಯದಲ್ಲಿ ಈಗಾಗಲೇ ಏನೇನು ಕಲ್ತ್ಕೊಂಡ್ರೆ ಪಾಠದಲ್ಲಿ ಏನೇನು ಕಲ್ತ್ಕೊಂಡ್ರೆ ನಾವು ರೇಖಾಕೃತಿಗಳ ಪರಿಚಯ ಇರಬೇಕು ಮತ್ತು ಅವುಗಳ ಗುಣಲಕ್ಷಣ ಗೊತ್ತಿರಬೇಕು. ನಂತರ ಅದರ ಸಂಬಂಧವಾಗಿ x ಅಕ್ಷಕ್ಕೆ ಸಮಾನ ದೂರದಲ್ಲಿದ್ದಾಗ ಹೇಗೆ ಮಾಡಬೇಕು ಮತ್ತು x ಅಕ್ಷದ ಮೇಲೆ ಒಂದು ಬಿಂದು ಇದೆ ಅಂದರೆ ಆ y ನಿರ್ದೇಶಾಂಕ ಬಿಂದು 0 ಆಗಿದೆ. y ಅಕ್ಷದ ಮೇಲೆ ಬೆಲೆಯನ್ನು ಕೊಟ್ಟರೆ ಅದರ x ಅಕ್ಷದ x ನಿರ್ದೇಶಾಂಕದ ಬೆಲೆ 0 ಆಗಿದೆ. ನಂತರ ಇನ್ನೊಂದೇನೋ ನೆನ್ಪಿಟ್ಕೋಬೇಕು, ಕ್ಷಿತಿಜ ರೇಖೆ ಅಂದ್ರೆ ಏನು, ಲಂಬ ರೇಖೆ ಅಂದ್ರೆ ಆಮೇಲೆ ಈ ಕ್ಷಿತಿಜ ರೇಖೆಗೆ ಸಮಾಂತರವಾಗಿ ಅಥವಾ y ಅಕ್ಷಕ್ಕೆ ಸಮಾನಾಂತರವಾಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇನ್ನು ಕೆಲವು ಸಂಬಂಧ ಅಂತ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ. ಒಮ್ಮೆ ಎರಡು ಬಿಂದುಗಳನ್ನು ಕೊಟ್ಟು ಅದು ಸಂಬಂಧ ಏನಂತ ಕೇಳಿದ್ದಾರೆ. ಮತ್ತೆ ಒಂದು ಲೆಕ್ಕ ಇದೆ. xy ಬಿಂದುವು 7 ಮತ್ತು 1 ಮತ್ತು 3, 5 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು y ಗಳಿಗಿರುವ ಸಂಬಂಧವನ್ನು ಕಂಡುಹಿಡಿಯಿರಿ. ನೋಡಿ ಇದನ್ನ ನಾವು ಏನಂತ ತಿಳ್ಕೊಳ್ಳೋಣ? ಪಿ ಆಫ್ x y ಒಂದು ಬಿಂದು. ಈ ಎರಡು ಬಿಂದುಗಳು ಸಮಾನ ದೂರದಲ್ಲಿವೆ. ಅವಾಗ ಒಂದು ಕಂಡೀಷನ್ ಏನು ನಮಗೆ ಅಂದ್ರೆ ಸಮಾನ ದೂರ ಅಂದ್ರೆ ಎಲ್ಲ ಪಿ ಆಫ್ x y and p ಅನ್ನೋ ಒಂದು ಬಿಂದು. ಈ ಎರಡು ಬಿಂದುಗಳ ಸಮಾನ ದೂರದಲ್ಲಿವೆ ಅಂದ್ರೆ ಆ ದೂರಗಳು ಏನಾಗಿರ್ಬೇಕು ಮಕ್ಕಳೇ?
ಸಮ ಇರಬೇಕಲ್ಲ, ಅದರಿಂದ ಎ ಪಿ ಇಸ್ ಈಕ್ವಲ್ ಟು ಬಿ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಎ ಪಿ ಅಂತ ಬಿ ಪಿ ಇಸ್ ಈಕ್ವಲ್ ಟು ಅಂತ ಇಟ್ಕೊಂಡಾಗ ಪಿ ಆಫ್ ಎಕ್ಸ್ ವೈ ಬಿಂದು ಬೆಲೆ ಗೊತ್ತಿಲ್ಲ ನನಗೆ, ಒಂದು ಬಿಂದು ಅಲ್ಲ, ಒಂದು ಗ್ರಾಫ್ ನಕ್ಷೆಯಲ್ಲಿ ಪಿ ಅನ್ನೋದು ಒಂದು ಬಿಂದು. ಈ ಎರಡು ನಿರ್ದೇಶಾಂಕ ಬಿಂದುಗಳಿಂದ ಈ ಬಿಂದು ಸಮಾನ ದೂರದಲ್ಲಿದೆ ಅಂದ್ರೆ ಏನಂತ ಅರ್ಥ? ಇದನ್ನ ಎ ಅಂತ ಕರ್ಕೊಂಡ್ರೆ ಅದು ಬಿ ಅಂತ ಕರ್ಕೊಂಡ್ರೆ ಎ ಪಿ ಮತ್ತು ಬಿ ಪಿ ಇಸ್ ಈಕ್ವಲ್ ಟು ಸಮ ಅಂತ ಹೇಳ್ಕೊಂಡ್ವಿ. ಹೌದಾ? ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ಹೇಳ್ಕೊಂಡಿದ್ವಲ್ವಾ? ಈಗ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ಮಾಡಿದ್ರೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂದ್ರೆ ಅದು ಸ್ಕ್ವೇರ್ ಮಾಡಿದ್ರೆ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್. ಇವೆರಡಕ್ಕೂ ಈ ಬಿಂದುಗಳಿಗೆ ಈ ಬಿಂದುಗಳು ಇರುವ ಸಂಬಂಧವೇನು ಅಂತ ಕೇಳಿದ್ರೆ ಸಂಬಂಧ ಹೇಗೆ ಪರಿಚಯಿಸಿಕೊಳ್ಳೋದಂದ್ರೆ ಅವ್ರ ಮೇಲೆ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಉಪಯೋಗಿಸಿ ಸಂಬಂಧವನ್ನು ಹೇಗೆ ಕಂಡುಹಿಡಿಯಬೇಕು. therefore a p square is equal to b p square. ಈಗ ಈ x y ಅನ್ನೋ ಬಿಂದುವನ್ನು ನಾವು ಏನಂತ ಕರೀತೀವಣ್ಣ? ಇದು x1 y1 ಆಗಿರಲಿ, ಇದು ಈ ಬಿಂದುಗಳನ್ನ x2 y2 ಅಂತ ಇಟ್ಕೊಳ್ಳೋಣ. ಅವಾಗ ನೋಡಿ ಇದನ್ನ x2 y2 ಅಂತ ಇಟ್ಟು x1 y1 ಅಂತ ಇಟ್ಕೊಳ್ಳೋಣ. ನೋಡಿ ಇದು ಬರುತ್ತೆ x1 ಅಂತ ನೋಡಿ, x1 ಗೆ x ಆಗುತ್ತೆ, x2 ಗೆ ಏನಂತ ಹಾಕಿದ್ರೆ 7 ಆಗ್ತದೆ. p ಆಫ್ xy ಅನ್ನ x1 y1 ಅಂತ ಇಟ್ಕೊಂಡು ಈ ಮೊದಲನೇ ಬಿಂದುವನ್ನ x2 y2 ಅಂತ ಇಟ್ಕೊಳ್ತೀವಿ. ಇಲ್ಲಿ ನಿಮಗೆ ದೂರದ ಸೂತ್ರವನ್ನು ಅಪ್ಲೈ ಮಾಡೋದು ಹೆಂಗೆ? ಈಗ ನೇರವಾಗಿ 7 ಮೈನಸ್ ಅಂದ್ರೆ x1 ಮೈನಸ್ x2 ಹೋಲ್ ಸ್ಕ್ವೇರ್ ಇದರಿಂದ ಇದು ಕಡೆ, ಇದನ್ನ x2 ಮೈನಸ್ x1 ಅಂತಂದ್ರೆ ಇಲ್ಲಿ ಇದು x1 y1 ಅಂತ ಇಟ್ಕೊಂಡಿದ್ವಲ್ಲ, x2 ಏನಾಗುತ್ತೆ x ಆಗುತ್ತೆ, x ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ಯಾಕೆಂದ್ರೆ ಇಲ್ಲಿ ವರ್ಗ ಮಾಡಿದ್ವಿ ಸರ್, ಇಲ್ಲಿ ವರ್ಗಮೂಲ ಚಿಹ್ನೆ ಹಾಕಿ ನಾನು ಇಲ್ಲಿ ವರ್ಗ ಮಾಡ್ಕೊಂಡಿದ್ದೀನಿ. x2 ಮೈನಸ್ x1 x ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಇದು x2 y2 ಅಂದ್ರೆ x2 ಮೈನಸ್ x1 x ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ y ಮೈನಸ್ 1 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಇಸ್ ಈಕ್ವಲ್ ಟು bp ಸ್ಕ್ವೇರ್ ಅಂದ್ರೆ bp ಸ್ಕ್ವೇರ್ b ಬಿಂದು ಯಾವುದು? ಇದು 3 ಇಲ್ಲಿ ನೋಡ. ಹೌದಾ? x2 ಅಂದ್ರೆ x ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 5 ಹೋಲ್ ಸ್ಕ್ವೇರ್. ಇದು ಬರ್ಕೊಂಡ್ರೆ ಬರ್ಕೊಂಡಾದ್ಮೇಲೆ ನಿಮಗೆಲ್ಲ ಗೊತ್ತಿರೋ ವಿಚಾರದಲ್ಲಿ ಮುಂದಿನ ದಿನ ಸುಲಭ ಆಗುತ್ತೆ. a ಮೈನಸ್ 2 ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಬಿಡಿಸ್ಕೊಂಡು x ಸ್ಕ್ವೇರ್ ಮೈನಸ್ 14x ಪ್ಲಸ್ 49 ಹೆಂಗ್ ಬಂತು ಅಂದ್ರೆ ನಿಮ್ಗೆ ಗೊತ್ತಿದೆ. a ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್, 2 a ಅಂದ್ರೆ 2 14x ಮೈನಸ್ ಪ್ಲಸ್ 7 b ಸ್ಕ್ವೇರ್ ಅಂದ್ರೆ 49 7 ಅದೇ ರೀತಿಯಾಗಿ ಇಲ್ಲಿ a ಮೈನಸ್ 2 ಹೋಲ್ ಸ್ಕ್ವೇರ್, a ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ y ಸ್ಕ್ವೇರ್ ಮೈನಸ್ 2y ಪ್ಲಸ್ 1. ಹೌದಾ? ಹೀಗೆ ಮಾಡ್ತಾ ಹೋಗ್ತೀವಿ. ಹೀಗೆ ಬಲಗಡೆ ಹೋಗಿ x ಮೈನಸ್ 3 ಹೋಲ್ ಸ್ಕ್ವೇರ್. ಹೌದಾ ವಿದ್ಯಾರ್ಥಿಗಳೇ? x ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಪ್ಲಸ್ y ಸ್ಕ್ವೇರ್ ಮೈನಸ್ 10y ಪ್ಲಸ್ 25. ಇಲ್ಲ ಅಷ್ಟೇ, ಇದು a ಮೈನಸ್ 2 ಹೋಲ್ ಸ್ಕ್ವೇರ್ a ಮೈನಸ್ 2 ಹೋಲ್ ಸ್ಕ್ವೇರ್ ಸೂತ್ರದಿಂದ ಬಿಡಿಸ್ಕೊಂಡ ಆ ಬೀಜೋಕ್ತಿಯ ವಿಸ್ತರಣೆ ಮಾಡ್ಕೊಂಡು ವಿಸ್ತರಿಸಿದ್ವಿ. ಈಗ ನಮಗೆ ಯಾವುದೇ ಬೇಕಾದ್ರೂ ಬಾಕ್ಸ್ ಬಿಡೋಣ ಮಕ್ಕಳು, ಯಾವುದೇ ಬೇಕು ನೋಡಿ. ಇಲ್ಲಿ ಪ್ಲಸ್ x ಸ್ಕ್ವೇರ್ ಈ ಕಡೆ x ಸ್ಕ್ವೇರ್ ಹೋಯ್ತು, ಮತ್ತೆ ನೋಡಿ ಪ್ಲಸ್ y ಸ್ಕ್ವೇರ್ ಇದೆ ಈ ಕಡೆ ಪ್ಲಸ್ y ಸ್ಕ್ವೇರ್ ಅಂದ್ರೆ ಈ ಕಡೆ ಮೈನಸ್ ಆಗುತ್ತೆ, ಡಿವೈಡ್ ಆಗುತ್ತೆ. ಇಲ್ಲಿ 14x ಇದೆ ಮಕ್ಕಳು, ಮೈನಸ್ 14x ಇಲ್ಲಿ ಎಷ್ಟಿದೆ, ಮತ್ತೆ ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ಕೂಡ್ಕೊಳ್ಳಿ 6x ಇದೆ. ಹೌದಾ? 14 ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ, ಎರಡನೇ ಇದು ಮಾಡ್ಕೊಳ್ಳಿ. ಮೈನಸ್ 14x ಇದೆ ಅಂತಂದ್ರೆ ಮೈನಸ್ 14x ಮೈನಸ್ 2y ಪ್ಲಸ್ 1 ಇಲ್ಲಿ ಎಷ್ಟಿದೆ ಮಕ್ಕಳು, ಮೈನಸ್ 6x. 14 6 ಎಷ್ಟು ಮಕ್ಕಳೇ? 8x. ಹೌದಾ? ನೆಕ್ಸ್ಟ್ ಈ ಬಲಭಾಗದಲ್ಲಿ ನೋಡ್ಕೊಳ್ಳಿ, ಸುಲಭೀಕರಣ ಮಾಡ್ಕೊಳ್ಳಿ ಮಕ್ಕಳು, ಎಲ್ಲವೂ ಸುಲಭೀಕರಣ ಮಾಡ್ಕೊಳ್ಳಿ. ಆವಾಗ ನಾವು 25 ಈ ಕಡೆ ಎಷ್ಟಿದಾವೆ ನೋಡ್ಕೊಳ್ಳಿ, 49 ಒಂದು 50, 49 ಎಷ್ಟಾಯ್ತು? 50 ಆಯ್ತು. ಈ ಕಡೆ ಬಂದಾಗ ಮೈನಸ್ 50 ಆಯ್ತು, ಮೈನಸ್ 50 ಆಯ್ತು ಮಕ್ಕಳೇ. ಇಲ್ಲಿ ಕೂಡ್ಕೊಂತೀವಿ 25 9 34. ಹೌದಾ? ಅದರಲ್ಲಿ ಕಳೆದ್ರಿ ಅದು ಎಷ್ಟು ಬರುತ್ತೆ ನೋಡಿ, ಕಳೆದಾಗ ನಿಮಗೆ ಸುಲಭವಾಗಿ ಕಳಿಬೇಕು, ಕಳ್ಕೊಂಡ್ಬಿಟ್ರೆ ಬರುತ್ತೆ ನೋಡಿ. ಸುಲಭೀಕರಣ ಮಾಡಿ ಮೈನಸ್ 14x ಗೆ
ಮೈನಸ್ 6x ಇದೆ, ನಮಗೆ ಬರ್ತಕ್ಕಂಥದ್ದು ಎಷ್ಟಿತ್ತು ಕಂಡಿಡಿ, ಕಂಡು ಬರುತ್ತೆ, ಸುಲಭ ಬರುತ್ತೆ. ಮಾಡೋಣ. ಮೈನಸ್ 14x ಈ ಕಡೆ ತಗೊಂಡ್ರೆ 14 ಒಂದು 6, ಈ ಕಡೆ ತಗೊಂಡ್ರೆ ಮೈನಸ್ 8x, ಹೌದಾ? ಆಮೇಲೆ 49 ಒಂದು 50 is equal to ಮಾಡಿ ಪ್ಲಸ್ 9 ಒಂದು 25, 9 5 25, 25 9 ಎಷ್ಟು ಮಕ್ಕಳೇ 34 ಅಲ್ವಾ? ಬಲಭಾಗದಲ್ಲಿ ಏನೇನು ನೋಡ್ಬೇಕು ತಗೊಂಡ್ರೆ 14x 14x ಅಂದ್ರೆ ಮೈನಸ್ 14x, ಈ ಕಡೆ ಬಂದಾಗ ಪ್ಲಸ್ 6x ಆಗುತ್ತೆ. 14ರಲ್ಲಿ 8 ಕಳೆದ್ರೆ 14ರಲ್ಲಿ 6 ಕಳೆದ್ರೆ 8x ಆಗುತ್ತೆ. ನೆಕ್ಸ್ಟ್ ಈ ಕಡೆ ಬಂದ್ರೆ ಎಷ್ಟು 34 ಇದೆ, 25 9 34 ಈ ಕಡೆ ಕಳೀತಾ ಬಂದ್ರೆ ಕಳೀರಿ ಮೈನಸ್ 8x 50ರಲ್ಲಿ 34 ಕಳೆದ್ರೆ ಎಷ್ಟು 50 ಮೈನಸ್ 34, 10 4 ಕಳೆದ್ರೆ 6, 5ರ 3 ಕಳೆದ್ರೆ ಎಷ್ಟು 4 10ರ 4 ಕಳೆದ್ರೆ 6 ಆಗುತ್ತೆ. ಈಗ ಇಲ್ಲಿ ಇನ್ನ 4 ಬರುತ್ತೆ, 4 3 ಕಳೆದ್ರೆ 1 ನೋಡಿ. ಅದೇನಾಗಿತ್ತು ಮಕ್ಕಳೇ, ಏನಾಯ್ತು y ಬರ್ಬೇಕು ಅಂತ y ಬೇರೆ ಕಂಡಿಬೇಕು ನಾವು. ಇಲ್ಲಿ ಮೈನಸ್ 2y ಇದೆ, ಅಲ್ಲಿ ಪ್ಲಸ್ 10y ಇದೆ. 10ರಲ್ಲಿ 2 ಕಳೆದ್ರೆ ಎಷ್ಟು ಈ ಕಡೆ ತಗೊಂಡ ಪ್ಲಸ್ ಈ ಕಡೆ ಬಂದ್ರೆ ಪ್ಲಸ್ 6y ಆಗುತ್ತೆ. ಅದು ನೀಟಾಗಿ ಬಿಡಿಸ್ಕೋಬೇಕು, ಸ್ವಲ್ಪ ಇದನ್ನ ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಬಿಡಿಸ್ಕೊಂಡ್ಬಿಟ್ರೆ ನೀವು ಸುಲಭ ಬರುತ್ತೆ ಮಕ್ಕಳೇ. ಇಲ್ಲಿ x ಬರುತ್ತಾ, ಈ ಕಡೆ ಎಡಭಾಗ ಸುಲಭೀಕರಣ ಮಾಡೋಣ. ಮೈನಸ್ 14x ಕಷ್ಟ ಏನಿಲ್ಲ, ಇದು x ಮೈನಸ್ y ಎಷ್ಟು ಬರ್ತದೆ ಉತ್ತರ 2. x ಸ್ಕ್ವೇರ್ಗೆ x ಬರೋದು ಮೈನಸ್ 14x, ಈ ಕಡೆ ಇದು ಪ್ಲಸ್ 6x ಆಗುತ್ತೆ, ಹೌದಾ? 49 ಒಂದು 50 ಆಗುತ್ತೆ. x ಆಯಿತು. ಆಮೇಲೆ ಮೈನಸ್ 2y ಇದೆ, ಈ ಕಡೆ ಬಂದರೆ ಪ್ಲಸ್ ಮೈನಸ್ 2y ಅಂದರೆ ಮೈನಸ್ 2y ಪ್ಲಸ್ 10y 25 9 34 ಆಯಿತು, ಹೌದಾ? ಇಲ್ಲಿ ಮೈನಸ್ 14x ಕಡೆ 14ರಲ್ಲಿ 6 ಕಳೆದ್ರೆ ಮೈನಸ್ 8x, ಮೈನಸ್ 2y 10ರಲ್ಲಿ 2 ಕಳೆದ್ರೆ ಎಷ್ಟು ಮಕ್ಕಳೇ 10ರಲ್ಲಿ 2 ಕಳೆದ್ರೆ 8y ಪ್ಲಸ್ 8y ಆಗುತ್ತೆ. ಈ ಕಡೆ ಮೈನಸ್ 50 ಪ್ಲಸ್ 34, 50ರಲ್ಲಿ 34 ಕಳೆದ್ರೆ ಮೈನಸ್ 16, 16 ಇಲ್ಲಿ ಕಾಮನ್ ತೆಗೆದುಕೊಂಡ್ರೆ ಇದರಲ್ಲಿ ಕಾಮನ್ ತೆಗೆದ್ರೆ ನಾನು ಕಾಮನ್ ತೆಗಿತೀನಿ 8 ಕಾಮನ್ ತೆಗಿ 8 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಇಲ್ಲಿ ಹೊರಗೆ ವೈ ಆಗಿದೆ, ಎಕ್ಸ್ ಮೈನಸ್ ವೈ 16, ಹೌದಾ? ಎಕ್ಸ್ ಮೈನಸ್ ವೈ 16 ಆದರೆ ಎಕ್ಸ್ ಮೈನಸ್ ವೈ 16 ಅಂದರೆ ಇಲ್ಲಿ ಪಕ್ಕದಾಗ ಏನಿದೆ ಬರೀ ಎಕ್ಸ್ ಮೈನಸ್ ವೈ ಎಷ್ಟಾಗುತ್ತೆ 16/8 ಆಗುತ್ತೆ. ಇಂಟರ್ನಲ್ ಎಂಟರ್ಡ್ therefore x minus y equal to 2. x minus y equal to 2. ಈ ಟೆಂಪ್ಸ್ ಅರ್ಥ ಆಯ್ತಾ ನಮಗೆ? ಇನ್ನೊಂದ್ಸರಿ ವಿವರಣೆ ಮಾಡೋಣ ನೋಡಿ. ಫಸ್ಟ್ ಏನ್ ಮಾಡಬೇಕು, ಎಕ್ಸ್ ವೈ ಎಂಬ ಬಿಂದುವು 7 ಮತ್ತು 1 ಮತ್ತು ಬಿ 3 5 ಬಿಂದುಗಳನ್ನು ಸಮಾನ ದೂರದಲ್ಲಿದೆ ಅಂದ್ರೆ ಹಾಗಾದ್ರೆ ಇವೆರಡು ಬಿಂದುಗಳಿಗೂ ಮತ್ತು ಪಿ ಆಫ್ ಎಕ್ಸ್ ವೈ ಇರ್ತಕ್ಕಂಥ ಸಂಬಂಧ ಇದೆ. ಅವಾಗ ಸಮಾನ ದೂರದಲ್ಲಿ ಎ ಪಿ ಬಿ ಪಿ ಬರ್ಕೊಳ್ತೀರಾ, ಇದನ್ನ ಬೆಲೆಗಳನ್ನು ಆದೇಶ ಮಾಡ್ತೀರಾ, ನಿರ್ದೇಶ ದೂರದ ಸೂತ್ರವನ್ನು ಉಪಯೋಗಿಸ್ಕೊಳ್ತೀವಿ. ಸ್ಕ್ವೇರ್ ರೂಟ್ ಹಾಕಬಾರ್ದು, ಯಾಕೆಂದ್ರೆ ಇಲ್ಲಿ ಒಂದು ಮೊದಲನೇ ಸಾರಿ ನಾವು ಸ್ಕ್ವೇರ್ ಅನ್ನು ಮಾಡಿದ್ವಿ. ಆದ್ರಿಂದ ಇದು ಬರ್ಕೊಳ್ತೀರಾ. ಬರ್ಕೊಂಡ ನಂತರ ಸುಲಭೀಕರಣ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾಡ್ತಾ ಹೋಗ್ತೀವಿ. ಅವಾಗ ಎಡಭಾಗ ಬಲಭಾಗ ಇರ್ತಕ್ಕಂಥ
ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದರಿಂದ ಸರಿಯಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಉಳಿದಂಥ ಅಂಶವನ್ನು ಬರ್ಕೊಂಡಾಗ ಇಲ್ಲಿ ನಮಗೆ ಇಲ್ಲಿ ಬರುತ್ತೆ -8x + 8y - -50 + 34 ಬರುತ್ತೆ. ಕಳೆದಾಗ ಇಲ್ಲಿ -14 ಬಂತು. ಎಡಭಾಗದಲ್ಲಿ -8x + 8y ಇದೆ. ನಾನು ಇದನ್ನು ಒಳಗೆ ಹಾಕ್ತಿಲ್ಲ. ಏನಾಗುತ್ತೆ ಅಂದ್ರೆ ಇಲ್ಲಿ 8 × x - y = 16 ಆಗುತ್ತೆ. x - y = 14/8 ಆಗುತ್ತೆ. therefore 8 ಒಂದೇ 8 therefore x - y = ಎಷ್ಟು ಆನ್ಸರ್ ಅಂದ್ರೆ ಇದು ಈ ನಿರ್ದೇಶಾಂಕ ಬಿಂದುಗಳಿಗೂ ಮತ್ತು ಚತುರ್ಥಾಂಕ ಭಾಗದಲ್ಲಿರ್ತಕ್ಕಂಥ p of x y ಒಂದು ಬಿಂದುವಿಗೆ ಇರ್ತಕ್ಕಂಥ ಸಮಾನ ದೂರದಲ್ಲಿರ್ತಕ್ಕಂಥ ಒಂದು ಬಿಂದುವಿಗೆ ಇರ್ತಕ್ಕಂಥ ಸಂಬಂಧ x - y = 2. ಇದನ್ನ ಈ ಬೆಲೆಗಳನ್ನು ಕಂಡಿದ್ದು ಅದೊಂದು ಎಂಥ ಸಮೀಕರಣ ಆಗುತ್ತೆ, ಇದೊಂದು ರೇಖಾತ್ಮಕ ಸಮೀಕರಣ ಆಗುತ್ತೆ. ಅದರ ಮುಖಾಂತರ ಎರಡು ಸಮ ಅಂತ ನಾವು ಸೋಲಿಸಬಹುದು. ಈ ರೀತಿಯಾಗಿ ವಿದ್ಯಾರ್ಥಿಗಳ ನಿಮ್ಮ ಅಭ್ಯಾಸದಲ್ಲಿ ಸಾಕಷ್ಟು ಲೆಕ್ಕಗಳಿದ್ದಾವೆ, ಹೌದಲ್ವಾ? ಈ ರೀತಿಯಾಗಿ ನೀವು ಮಾಡ್ತೀರಾ, ಹೌದಲ್ಲ? ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡಿ ಮಕ್ಕಳೇ, 5ನೇ ಒಂದು ಉದಾಹರಣೆ ಲೆಕ್ಕ. A 6, 5 ಮತ್ತು B -4, 3 ಬಿಂದುಗಳಿಂದ ಸಮಾನ ದೂರದಲ್ಲಿರುವ y ಅಕ್ಷದ ಮೇಲಿನ ಒಂದು ಬಿಂದುವನ್ನು ಕಂಡುಹಿಡಿಯಿರಿ. ಅದು ಅದೇ ರೀತಿ ಈಗಾಗಲೇ ನಾನು ಮೊದಲಿಗೆ ಎಕ್ಸಾಂಪಲ್ ಅನ್ನು ತೋರಿಸಿದ್ದೀನಿ ಮಕ್ಕಳೇ. ಅದೇ ರೀತಿಯಾದ ಲೆಕ್ಕ. y ಅಕ್ಷದ ಮೇಲಿನ ಬಿಂದು ಏನಾಗಿರಲಿ? y ಅಕ್ಷದ ಮೇಲಿನ ಒಂದು ಬಿಂದು ಏನಾಗುತ್ತೆ, ಅಲ್ಲಿ y ಅಕ್ಷದ ಮೇಲಿನ ಬಿಂದು ಆದಾಗ x ಬೆಲೆ ಏನಾಗುತ್ತೆ? 0 ಆಗಿರುತ್ತೆ. therefore p of x y ಬೆಲೆ x ಬೆಲೆ 0 ಆಗಿರುತ್ತೆ, y ಬೆಲೆ 0 ಮತ್ತು ಏನಾಗಿರುತ್ತೆ? p of ಬೆಲೆ 0, y ಆಗಿದೆ ಎಂಬುದನ್ನು ನಮಗೆ ಗೊತ್ತಿದೆ. p of 0y p of 0y ಯು a ಮತ್ತು b ಗಳಿಂದ ಸಮಾನ ದೂರದಲ್ಲಿದೆ ಇರುವ ಒಂದು ಬಿಂದುಗಳಾಗಿರಲಿ ಅಂತ ಇಟ್ಕೊಳ್ತೀರಾ. ಅದನ್ನು ಸಮೀಕರಣ ಮಾಡ್ಕೊಂಡು ನಾವು ಈಗಾಗಲೇ ತೋರಿಸಿದ್ವಲ್ಲ ನಿಮ್ಮ ಪಠ್ಯಪುಸ್ತಕದಲ್ಲಿ ಉದಾಹರಣೆ ಲೆಕ್ಕ, ಇದು ಸಹ ಚೆನ್ನಾಗಿದೆ. ಇಂಥ ಲೆಕ್ಕಗಳನ್ನು ಹೆಚ್ಚೆಚ್ಚನ್ನು ಬಿಡಿಸ್ತಾ ನೀವು ಇದರಲ್ಲಿ ಪರಿಣತರಾಗ್ತೀರಿ ಅಂತ ಹೇಳ್ತಾ, ಇದುವರೆಗೆ ಕಲಿತ ಅಂಶಗಳನ್ನು ಮತ್ತೊಮ್ಮೆ ಮನನ ಮಾಡಿಕೊಂಡು ಚೆನ್ನಾಗಿ ಗೃಹಪಾಠವನ್ನು ಅಭ್ಯಾಸದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ತಾ, ಆಮೇಲೆ ನಿಮಗೆಲ್ಲರಿಗೂ ಇದುವರೆಗೂ ಪಾಠವನ್ನು ವೀಕ್ಷಣೆ ಮಾಡಿದ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು